ಆದರ್ಶ ಭಕ್ತ 4ನೆಯ ಅಧ್ಯಾಯ ಶ್ರೀರಾಮಕೃಷ್ಣ ದರ್ಶನ. ನಾಗಮಹಾಶಯರು ಸುರೇಶ್ ಬಾಬುವು ಕೊಠಡಿಯೊಳಕ್ಕೆ ಹೋಗಿ ನೋಡಲು ರಾಮಕೃಷ್ಣ ಪರಮಹಂಸರು ಒಂದು ಸಣ್ಣ ಮಂಚದ ಮೇಲೆ ಉತ್ತರ ಮುಖವಾಗಿ ಕಾಲು ಚಾಚಿಕೊಂಡು ಕುಳಿತಿದ್ದಾರೆ. ಮುಖದಲ್ಲಿ ಮೃದುವಾದ ಮುಗುಳು ನಗೆ. ಸುರೇಶನು ಕೈ ಮುಗಿದು ಅಲ್ಲಿ ಹಾಕಿದ್ದ ಚಾಪೆಯ ಮೇಲೆ ಕುಳಿತನು. ನಾಗಮಹಾಶಯರು ನೆಲ ಮುಟ್ಟಿ ದೀರ್ಘದಂಡ ನಮಸ್ಕಾರ ಮಾಡಿದರು. ಆದರೆ ಪಾದ ಧೂಳಿಯನ್ನು ತೆಗೆದುಕೊಳ್ಳಬೇಕೆಂದು ಹೋದಾಗ ರಾಮಕೃಷ್ಣ ಪರಮಹಂಸರು ತಮ್ಮ ಹೆಜ್ಜೆಯನ್ನು ಮುಟ್ಟಗೊಡಿಸಲಿಲ್ಲ. ಕಾಲು ಹಿಂದಕ್ಕೆ ಎಳೆದುಕೊಂಡು ಬಿಟ್ಟರು. ನಾಗಮಹಾಶಯರು ಇನ್ನೂ ತಾವು ಆ ಪವಿತ್ರ ಸಾಧುವಿನ ಪಾದವನ್ನು ಮುಟ್ಟಲು ಯೋಗ್ಯರಾಗಿರಲಿಲ್ಲವೆಂದು ತಿಳಿದುಕೊಂಡರು. ಅನಂತರ ಎದ್ದು ಆ ಕೋಣೆಯ ಒಂದು ಕಡೆಯಲ್ಲಿ ಕುಳಿತರು. ಪರಮಹಂಸರು ಇಬ್ಬರ ಪರಿಚಯವನ್ನೂ ಕೇಳಿದರು. ಹೆಸರೇನು, ಮನೆಯಲ್ಲಿ ಕೆಲಸವೆಂತಹದ್ದು, ಮನೆಯಲ್ಲಿ ಮತ್ತಾರಿದ್ದಾರೆ, ಮದುವೆಯಾಗಿದೆಯೇ ಇಲ್ಲವೇ ಇತ್ಯಾದಿ. ಆಮೇಲೆ ಮಾತನಾಡುತ್ತಾ ಆಡುತ್ತಾ ಶ್ರೀರಾಮಕೃಷ್ಣರು ಸಂಸಾರದಲ್ಲಿ ಪಾಂಕಾಲ ಮೀನಿನ ಹಾಗೆ ಇರಬೇಕು. ಹಾಗಿದ್ದರೆ ಗೃಹಸ್ಥನಾಗಿರುವುದರಿಂದ ದೋಷವೇನು? ಪಾಂಕಾಲ ಮೀನು ಕೆಸರಿನಲ್ಲಿರುತ್ತದೆ, ಆದರೆ ಮೈಗೆ ಕೆಸರು ಮಾತ್ರ ಅಂಟುವುದಿಲ್ಲ. ಹಾಗೆ ಸಂಸಾರದಲ್ಲಿ ಇರಬೇಕು. ಸಂಸಾರದ ಕೊಳೆ ಮಾತ್ರ ಮನಸ್ಸಿಗೆ ಹತ್ತಬಾರದು ಎಂದರು. ನಾಗಮಹಾಶಯರು ಒಂದೇ ದೃಷ್ಟಿಯಿಂದ ಪರಮಹಂಸರನ್ನು ದುರುಗುಟ್ಟಿಕೊಂಡು ನೋಡುತ್ತಿದ್ದರು. ಅವರು ಅದೇಕೆ ಹಾಗೆ ನೋಡುತ್ತೀರಿ ಎಂದು ಕೇಳಿದರು. ನಾಗಮಹಾಶಯರು ತಮ್ಮನ್ನು ನೋಡುವುದಕ್ಕೆ ಬಂದಿದ್ದೇನೆ, ಅದಕ್ಕೆ ನೋಡುತ್ತೇನೆ ಎಂದರು. ಸ್ವಲ್ಪ ಕಾಲ ಮಾತುಗಳಾದ ಮೇಲೆ ಶ್ರೀರಾಮಕೃಷ್ಣರು ಈ ಕಡೆ ಪಂಚವಟಿಗೆ ಹೋಗಿ ಸ್ವಲ್ಪ ಧ್ಯಾನ ಮಾಡಿಕೊಂಡು ಬನ್ನಿ ಎಂದು ಹೇಳಿದರು. ಸುಮಾರು ಅರ್ಧ ಗಂಟೆ ಹೊತ್ತು ಧ್ಯಾನ ಮಾಡಿಕೊಂಡು ಸುರೇಶ ನಾಗಮಹಾಶಯರು ಮತ್ತೆ ಪರಮಹಂಸರ ಕೊಠಡಿಗೆ ಹಿಂತಿರುಗಿ ಬಂದರು. ಆಮೇಲೆ ಪರಮಹಂಸರು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ದೇವಮಂದಿರಗಳನ್ನು ತೋರಿಸಲು ಹೊರಟರು. ಪರಮಹಂಸರು ಮುಂದೆ ಮುಂದೆ ಹೊರಟರು. ಸುರೇಶನು ನಾಗಮಹಾಶಯರು ಅವರ ಹಿಂದೆ ಹೋಗುತ್ತಿದ್ದರು. ಪರಮಹಂಸರ ಕೊಠಡಿಗೆ ಸೇರಿದ ಹಾಗೆ ಮೊದಲು ಸಿಕ್ಕುವುದು 12 ಶಿವಮಂದಿರಗಳು. ರಾಮಕೃಷ್ಣರು ಒಂದೊಂದು ಮಂದಿರದೊಳಕ್ಕೂ ಹೋಗಿ ಹೇಗೆ ಹೇಗೆ ಶಿವಲಿಂಗಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುತ್ತಿದ್ದರೋ ನಾಗಮಹಾಶಯರೂ ಹಾಗೆಯೇ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿದರು. ಸುರೇಶನು ಬ್ರಾಹ್ಮ ಮತದವನು. ಆತನು ದೇವತೆಗಳನ್ನು ನಂಬುತ್ತಿರಲಿಲ್ಲ. ಆದ್ದರಿಂದ ಸುಮ್ಮನೆ ನೋಡುತ್ತಾ ಬಂದನು. ಆಮೇಲೆ ವಿಷ್ಣು ಮಂದಿರ. ಇಲ್ಲೂ ಮೊದಲಿನ ಹಾಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ರಾಮಕೃಷ್ಣರು ಶ್ರೀ ಶ್ರೀ ಭವತಾರಿಣಿಯ ಮಂದಿರಕ್ಕೆ ಎದುರಾಗಿ ಹೊರಟರು. ಶ್ರೀ ಶ್ರೀ ಭವತಾರಿಣಿ ಮಂದಿರವನ್ನು ಹೊಕ್ಕ ಕೂಡಲೇ ರಾಮಕೃಷ್ಣರ ಭಾವವು ಬದಲಾಗಿ ಹೋಯಿತು. ಇದನ್ನು ನೋಡಿ ನಾಗಮಹಾಶಯ ಸುರೇಶರಿಗೆ ಆಶ್ಚರ್ಯವಾಯಿತು. ಚಂಚಲನಾದ ಹುಡುಗನು ಹೇಗೆ ತಾಯಿಯ ಸೆರಗನ್ನು ಹಿಡಿದುಕೊಂಡು ಆಕೆಯ 4 ಕಡೆಯೂ ಸುತ್ತುತ್ತಿರುತ್ತಾನೋ ಹಾಗೆಯೇ ಶ್ರೀರಾಮಕೃಷ್ಣರು ಶ್ರೀ ಭವತಾರಿಣಿಗೆ ಪ್ರದಕ್ಷಿಣೆ ಮಾಡಲು ಮೊದಲು ಮಾಡಿದರು. ಆಮೇಲೆ ಶ್ರೀ ಮಹಾದೇವನ ಮತ್ತು ಅಮ್ಮನವರ ಪಾದಪದ್ಮಗಳಲ್ಲಿ ತಲೆಯಿಟ್ಟು ನಮಸ್ಕಾರ ಮಾಡಿ ತಮ್ಮ ಕೊಠಡಿಗೆ ಬಂದು ಕುಳಿತುಕೊಂಡರು. ಸುಮಾರು 5 ಗಂಟೆಯ ಹೊತ್ತಿಗೆ ಸುರೇಶ ನಾಗಮಹಾಶಯರು ಹೊರಡಲು ರಾಮಕೃಷ್ಣರ ಅಪ್ಪಣೆಯನ್ನು ಕೇಳಿದರು. ಅವರು ಮತ್ತೆ ಬನ್ನಿ, ಬರುತ್ತಾ ಹೋಗುತ್ತಾ ಇದ್ದರೆ ಪರಿಚಯವಾಗುತ್ತದೆ ಎಂದರು. ದಾರಿಯಲ್ಲಿ ಬರುತ್ತಾ ಬರುತ್ತಾ ನಾಗಮಹಾಶಯರ ಮನಸ್ಸಿನಲ್ಲಿ ಸುಮ್ಮನೆ ಯಾರು ಈತ? ಸಾಧುವೇ, ಸಿದ್ಧನೇ, ಮಹಾಪುರುಷನೇ, ಅಥವಾ ಮತ್ತಾರೋ ಎನಿಸುತ್ತಿತ್ತು. ಆ ದಿನದ ಆ ಭಾವಭಕ್ತಿಯ ಚಿತ್ರವು ಅವರ ಹೃದಯದಲ್ಲಿ ಶಾಶ್ವತವಾಗಿ ನಿಂತು ಹೋಗಿದೆ ಎಂದು ಸುರೇಶ ಬಾಬುಗಳು ಹೇಳುತ್ತಿದ್ದರು. ಬೆಂಕಿಗೆ ಆಜ್ಞಾಹುತಿ ಬಿದ್ದರೆ ಹೇಗೆ ಉರಿ ಏಳುತ್ತದೆಯೋ ಹಾಗೆ ನಾಗಮಹಾಶಯರ ಹೃದಯದಲ್ಲಿ ತೀವ್ರ ಪಿಪಾಸೆಯು ಎಚ್ಚರಗೊಂಡಿತು. ಈಶ್ವರ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಆಸೆಯಲ್ಲಿ ಅವರು ಹುಚ್ಚರಂತಾದರು. ನಿದ್ರಾಹಾರಗಳೂ ನಿಂತು ಹೋದವು.
ಜನಗಳೊಡನೆ ಮಾತುಗಳೂ ನಿಂತು ಹೋದವು. ಸುರೇಶರೊಡನೆ ರಾಮಕೃಷ್ಣರ ಪ್ರಸ್ತಾಪವನ್ನು ಮಾತ್ರ ಎತ್ತುತ್ತಿದ್ದರು. ಸುಮಾರು 1 ವಾರದ ಮೇಲೆ ಮತ್ತೆ ಅವರಿಬ್ಬರು ಪರಮಹಂಸರನ್ನು ನೋಡುವುದಕ್ಕೆ ಹೋದರು. ಹುಚ್ಚರಂತಿದ್ದ ನಾಗಮಹಾಶಯರನ್ನು ನೋಡಿದ ಕೂಡಲೇ ರಾಮಕೃಷ್ಣರಿಗೆ ಭಾವಾವೇಶ ಉಂಟಾಗಿ, ಬನ್ನಿ, ನೀವು ಬಂದುದು ಒಳ್ಳೆಯ ಕೆಲಸವಾಯಿತು. ನಾನು ನಿಮಗೋಸ್ಕರ ಇಷ್ಟು ದಿನವೂ ಕಾದುಕೊಂಡು ಕುಳಿತಿದ್ದೇನೆ ಎಂದರು. ಆಮೇಲೆ ನಾಗಮಹಾಶಯರ ಹತ್ತಿರ ಕುಳಿತುಕೊಂಡು, ಭಯವೇಕೆ, ನಿಮಗೆ ಒಳ್ಳೆಯ ಉಚ್ಚಸ್ಥಿತಿ ಪ್ರಾಪ್ತವಾಗಿದೆ ಎಂದು ಹೇಳಿ ಆ ದಿನವೂ ಅವರಿಬ್ಬರನ್ನು ಪಂಚವಟಿಗೆ ಹೋಗಿ ಧ್ಯಾನ ಮಾಡುವಂತೆ ಹೇಳಿದರು. ಅವರು ಧ್ಯಾನಕ್ಕೆ ಹೋದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟುಕೊಂಡು ಪರಮಹಂಸರು ಅಲ್ಲಿಗೆ ಬಂದು ನಾಗಮಹಾಶಯರನ್ನು ತಮಗೆ ತಂಬಾಕು ಸಿದ್ಧ ಮಾಡಿ ತರುವಂತೆ ಹೇಳಿದರು. ನಾಗಮಹಾಶಯರು ತಂಬಾಕು ಸಿದ್ಧ ಮಾಡಿಕೊಂಡು ಬರುವುದಕ್ಕೆ ಹೋಗಲು ರಾಮಕೃಷ್ಣರು ಸುರೇಶನನ್ನು ಕುರಿತು, ಅಲ್ಲಿ ನೋಡಿ, ಆ ಮನುಷ್ಯ ಬೆಂಕಿಯ ಹಾಗೆ, ಉರಿಯುವ ಬೆಂಕಿಯ ಹಾಗೆ ಎಂದರು. ಅಷ್ಟರಲ್ಲಿ ನಾಗಮಹಾಶಯರು ತಂಬಾಕನ್ನು ತಂದರು. ತಂಬಾಕಾದ ಮೇಲೆ ಅವರಿಗೆ ಕ್ರಮವಾಗಿ, ನನ್ನ ಚೌಕ ತೆಗೆದುಕೊಂಡು ಬಾ, ಅಡಕೆಲೆ ಚೀಲ ತೆಗೆದುಕೊಂಡು ಬಾ, ಹೂಜಿ ತೆಗೆದುಕೊಂಡು ಬಾ, ಅದರಲ್ಲಿ ನೀರು ತುಂಬಿಕೊಂಡು ಬಾ ಎಂದು ಮುಂತಾಗಿ ಹೇಳಲು ಮೊದಲು ಮಾಡಿದರು. ಶ್ರೀರಾಮಕೃಷ್ಣರ ಸೇವೆ ಸಿಕ್ಕಿದ್ದರಿಂದ ನಾಗಮಹಾಶಯರ ಆನಂದಕ್ಕೆ ಪಾರವಿರಲಿಲ್ಲ. ಆದರೆ ಅವರು ತಮ್ಮ ಪಾದಧೂಳಿಯನ್ನು ಅನುಗ್ರಹಿಸಲಿಲ್ಲವೆಂಬ ಕೊರತೆಯೊಂದೇ ಮನಸ್ಸಿನಲ್ಲಿ ಬಾಧಿಸುತ್ತಿತ್ತು. ಇದಾದ ಮೇಲೆ ನಾಗಮಹಾಶಯರು ಮತ್ತೊಂದು ಸಾರಿ ದಕ್ಷಿಣೇಶ್ವರಕ್ಕೆ ತಾವೊಬ್ಬರೇ ಹೋದರು. ಸುರೇಶನಿಗೆ ಬೇರೆ ಕೆಲಸವಿತ್ತು, ಆದ್ದರಿಂದ ಹೋಗುವುದಕ್ಕಾಗಲಿಲ್ಲ. ಆ ದಿನವೂ ನಾಗಮಹಾಶಯರನ್ನು ನೋಡಿ ರಾಮಕೃಷ್ಣ ಪರಮಹಂಸರಿಗೆ ಭಾವಾವೇಶ ಉಂಟಾಯಿತು. ಕುಳಿತುಕೊಂಡಿದ್ದವರು ಏನೋ ಪಿಟಪಿಟನೆ ಗೊಣಗುತ್ತಾ ಎದ್ದು ನಿಂತುಕೊಂಡರು. ಪರಮಹಂಸರ ಈ ಸ್ಥಿತಿಯನ್ನು ನೋಡಿ ನಾಗಮಹಾಶಯರಿಗೆ ಹೆದರಿಕೆಯಾಯಿತು. ರಾಮಕೃಷ್ಣರು ಅವರನ್ನು ಕುರಿತು, ನೀವು ವೈದ್ಯ ಮಾಡುತ್ತೀರಲ್ಲವೇ, ನನ್ನ ಕಾಲು ಏನಾಗಿದೆ ನೋಡಿ ಹೇಳುತ್ತೀರಾ ಎಂದರು. ಪರಮಹಂಸರು ಸ್ವಾಭಾವಿಕವಾದ ರೀತಿಯಲ್ಲಿ ಮಾತನಾಡಿದ್ದನ್ನು ಕಂಡು ಸ್ವಲ್ಪ ಸಮಾಧಾನವಾಯಿತು. ನಾಗಮಹಾಶಯರು ಪಾದವನ್ನು ಮುಟ್ಟಿ ಮುಟ್ಟಿ ನೋಡಿ ಚೆನ್ನಾಗಿ ಪರೀಕ್ಷಿಸಿ, ಎಲ್ಲಿಯೂ ಏನೂ ಕಾಣುವುದಿಲ್ಲವಲ್ಲ ಎಂದರು. ಪರಮಹಂಸರು, ಚೆನ್ನಾಗಿ ನೋಡಬಾರದೆ, ಏನೂ ಇದೆ ಅಂತ ಎಂದರು. ನಾಗಮಹಾಶಯರ ಮನಸ್ಸಿನ ಕೊರತೆಯು ಇವತ್ತು ನಿವಾರಣೆಯಾಯಿತು. ಪರಮಹಂಸರ ಪಾದವನ್ನು ಮುಟ್ಟುವ ಅಧಿಕಾರವನ್ನು ಪಡೆದಿದ್ದರಿಂದ ತಾನು ಧನ್ಯನಾದೆನೆಂಬ ಬುದ್ಧಿಯಿಂದ ಅವರು ಆ ಪಾದವನ್ನು ಎದೆಯ ಮೇಲೂ ತಲೆಯ ಮೇಲೂ ಇಟ್ಟುಕೊಳ್ಳಲು ಮೊದಲು ಮಾಡಿದರು. ನಾಗಮಹಾಶಯರು ಅವರನ್ನು ಯಾವುದಕ್ಕೂ ಕೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಅವರೇ ಮನಸ್ಸಿನ ಭಾವವನ್ನು ತಿಳಿದುಕೊಂಡು ಆ ಕ್ಷಣವೇ ಮನೋಭೀಷ್ಟವನ್ನು ನೆರವೇರಿಸಿ ಕೊಡುತ್ತಿದ್ದರು. ಭಗವಾನ್ ಶ್ರೀರಾಮಕೃಷ್ಣರು ಕಲ್ಪವೃಕ್ಷ. ಯಾರು ಯಾವುದನ್ನು ಕೇಳುತ್ತಾರೆಯೋ ಅವರು ಅದನ್ನು ಆ ಕ್ಷಣ ಪಡೆಯುತ್ತಾರೆ ಎಂದು ಹೇಳುತ್ತಿದ್ದರು. ಇಂದಿನಿಂದ ಶ್ರೀರಾಮಕೃಷ್ಣರು ಸಾಕ್ಷಾತ್ ನಾರಾಯಣನ ಅವತಾರವೆಂದು ನಾಗಮಹಾಶಯರಿಗೆ ದೃಢವಾಗಿ ನಂಬಿಕೆಯುಂಟಾಯಿತು. ಅವರು ಪರಮಹಂಸರ ಹತ್ತಿರ ಕೆಲವು ದಿನ ಹೋಗಿ ಬಂದು ಮಾಡಿದ ಕೂಡಲೇ ತಿಳಿದುಕೊಂಡೆ, ಸಾಕ್ಷಾತ್ ನಾರಾಯಣನು ಗುಪ್ತವಾಗಿ ದಕ್ಷಿಣೇಶ್ವರದಲ್ಲಿ ಕುಳಿತುಕೊಂಡು ತನ್ನ ಲೀಲೆಯನ್ನು ತೋರಿಸುತ್ತಿದ್ದಾನೆ ಎಂದು ಹೇಳುತ್ತಿದ್ದರು. ಹೇಗೆ ಗೊತ್ತಾಯಿತು ಎಂದು ಕೇಳಿದರೆ ಅವರೇ ತಾವಾಗಿ ಕೃಪೆಯಿಟ್ಟು ತಿಳಿಸಿದರು. ಅವರ ಕೃಪೆಯಿಲ್ಲದಿದ್ದರೆ ಯಾರಾದರೂ ಅವರನ್ನು ತಿಳಿದುಕೊಳ್ಳಬಲ್ಲರೇನು? 1000 ವರ್ಷ ತಪಸ್ಸು ಮಾಡಿದರೂ ಭಗವಂತನ ಕೃಪೆ ಇಲ್ಲದಿದ್ದರೆ ಅವನನ್ನು ಯಾರೂ ತಿಳಿದುಕೊಳ್ಳಲಾರರು ಎನ್ನುತ್ತಿದ್ದರು. ಇದಾದ ಮೇಲೆ ಒಂದು ದಿನ ರಾಮಕೃಷ್ಣ ಪರಮಹಂಸರು ಅವರಿಗೆ ತಮ್ಮ ದೇಹವನ್ನು ತೋರಿಸಿ, ಇದೇನು ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು. ನಾಗಮಹಾಶಯರು ಕೈಮುಗಿದುಕೊಂಡು, ಸ್ವಾಮಿ, ನನ್ನಿಂದ ಹೇಳುವುದು ಸಾಧ್ಯವಿಲ್ಲ. ನಾನು ತಮ್ಮ ಕೃಪೆಯಿಂದಲೇ ತಾವು ಸಾಕ್ಷಾತ್ ಭಗವಂತನೇ ಎಂದು ತಿಳಿದುಕೊಂಡಿದ್ದೇನೆ ಎಂದರು.
ಪರಮಹಂಸರು ಸಮಾಧಿಸ್ಥರಾಗಿ ನಾಗಮಹಾಶಯರ ಎದೆಯ ಮೇಲೆ ತಮ್ಮ ಬಲಹೆಜ್ಜೆಯನ್ನಿಟ್ಟರು. ತಟ್ಟನೆ ನಾಗಮಹಾಶಯರಿಗೆ ಏನೋ ಒಂದು ಭಾವೋದಯವಾದಂತಾಯಿತು. ಸಮಸ್ತ ಸ್ಥಾವರ ಜಂಗಮಗಳನ್ನು ಏನೋ ಒಂದು ದಿವ್ಯ ಜ್ಯೋತಿಯು ವ್ಯಾಪಿಸಿಕೊಂಡಿರುವುದು ಕಂಡಿತು. ಅವರು ಪರಮಹಂಸರು ಬಂದಾಗಿನಿಂದ ಜಗತ್ತಿನಲ್ಲಿ ಒಂದು ಪ್ರವಾಹವು ಹರಿಯುತ್ತಿದೆ. ಎಲ್ಲ ಕೊಚ್ಚಿಕೊಂಡು ಹೋಗುತ್ತಿದೆ. ಎಲ್ಲ ಕೊಚ್ಚಿಕೊಂಡು ಹೋಗುತ್ತಿದೆ. ರಾಮಕೃಷ್ಣರು ಪೂರ್ಣ ಬ್ರಹ್ಮನಾರಾಯಣ. ಇಂಥ ಸರ್ವ ಭಾವಗಳ ಸಮನ್ವಯವು ಇಂದಿನವರೆಗೆ ಯಾವ ಅವತಾರದಲ್ಲಿಯೂ ಆಗಿರಲಿಲ್ಲ ಎಂದು ಹೇಳುತ್ತಿದ್ದರು. ಕೆಲವು ಕಾಲ ಹೀಗೆ ಓಡಿಯಾಡಿದ ಮೇಲೆ ಮತ್ತೊಂದು ದಿನ ನಾಗಮಹಾಶಯರು ದಕ್ಷಿಣೇಶ್ವರಕ್ಕೆ ಹೋಗಿದ್ದರು. ರಾಮಕೃಷ್ಣರು ಊಟ ಮಾಡಿ ವಿಶ್ರಮಿಸಿಕೊಳ್ಳುತ್ತಿದ್ದರು. ಆಗ ಜ್ಯೇಷ್ಠ ಮಾಸ. ಅವತ್ತು ಬಹು ಸೆಕೆ. ಆದ್ದರಿಂದ ನಾಗಮಹಾಶಯರ ಕೈಯಲ್ಲಿ ಬೀಸಣಿಗೆಯನ್ನು ಕೊಟ್ಟು ಬೀಸುತ್ತಿರಬೇಕೆಂದು ಹೇಳಿ ಪರಮಹಂಸರು ನಿದ್ರೆ ಹೋದರು. ಸ್ವಲ್ಪ ಹೊತ್ತು ಗಾಳಿ ಬೀಸಿದ ಮೇಲೆ ನಾಗಮಹಾಶಯರ ಕೈ ಸೋತು ಹೋಯಿತು. ಆದರೆ ಪರಮಹಂಸರ ಅಪ್ಪಣೆಯಿಲ್ಲದೆ ಬೀಸುವುದನ್ನು ನಿಲ್ಲಿಸುವ ಹಾಗಿರಲಿಲ್ಲ. ಕ್ರಮೇಣ ಕೈ ತುಂಬ ಸೋತು ಹೋಗಿ ಮುಂದೆ ಬೀಸುವುದು ಅಸಾಧ್ಯವಾಯಿತು. ರಾಮಕೃಷ್ಣರು ಆಗ ತಟ್ಟನೆ ಅವರ ಕೈಯನ್ನು ಹಿಡಿದುಕೊಂಡು ಬೀಸುವುದನ್ನು ನಿಲ್ಲಿಸಿದರು. ನಾಗಮಹಾಶಯರು ಭಗವಾನ್ ರಾಮಕೃಷ್ಣ ಪರಮಹಂಸರ ನಿದ್ರೆಯು ಸಾಧಾರಣ ಜನರ ನಿದ್ರೆಯಂತಲ್ಲ. ಅವರು ಯಾವಾಗಲೂ ಎಚ್ಚರವಾಗಿಯೇ ಇರುತ್ತಿದ್ದರು. ಭಗವಂತನೊಬ್ಬನನ್ನು ಬಿಟ್ಟು ಸಾಧಕ ಅಥವಾ ಸಿದ್ಧ ಪುರುಷರಲ್ಲಿ ಈ ಅವಸ್ಥೆಯು ಯಾವಾಗಲೂ ಸಂಭವವಲ್ಲ ಎಂದು ಹೇಳುತ್ತಿದ್ದರು. ಒಂದು ದಿನ ನಾಗಮಹಾಶಯರು ಶ್ರೀರಾಮಕೃಷ್ಣರ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದರು. ಆಗ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಎನ್ನುತ್ತಾ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಬಂದರು. ಪರಮಹಂಸರು ನಾಗಮಹಾಶಯರನ್ನು ತೋರಿಸಿ, ನರೇಂದ್ರರಿಗೆ ಇವರದ್ದೇ ನಿಜವಾದ ದೀನತೆ, ಸ್ವಲ್ಪವೂ ವೇಷವಿಲ್ಲ ಎಂದು ಹೇಳಿದರು. ನರೇಂದ್ರರು ತಾವು ಹಾಗೆ ಹೇಳುವುದರಿಂದ ಹಾಗೇ ಇರಬೇಕು ಎಂದರು. ಇಬ್ಬರಿಗೂ ಮಾತು ನಡೆಯಿತು. ಮಾತಾಡುತ್ತಾ ಆಡುತ್ತಾ ನಾಗಮಹಾಶಯರು, ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆಯುತ್ತದೆ. ನೀನು ಇಚ್ಛಾಮಯಿ. ನಿನ್ನ ಕೆಲಸವನ್ನು ನೀನು ಮಾಡುತ್ತೀಯೆ. ಜನಗಳು ತಾವು ಮಾಡುತ್ತೇವೆಂದು ಕೊಳ್ಳುತ್ತಾರೆ ಎಂದರು. ನರೇಂದ್ರರು, ನಾನು ಅವನು ಇವನು ಎಂಬುದನ್ನು ಕಾಣೆ. ನಾನೇ ಪ್ರತ್ಯಕ್ಷ ಪರಮಾತ್ಮ. ನನ್ನೊಳಗೆ ಎಲ್ಲ ಬ್ರಹ್ಮಾಂಡವೂ ಹುಟ್ಟುತ್ತದೆ, ಪ್ರಕಾಶಿಸುತ್ತದೆ, ಲಯವಾಗುತ್ತದೆ. ನಾಗಮಹಾಶಯರು, ತಮಗೆ ಒಂದು ಕರಿಯ ಕೂದಲನ್ನು ಬೆಳ್ಳಗೆ ಮಾಡಲು ಸಾಧ್ಯವೇ? ವಿಶ್ವ ಬ್ರಹ್ಮಾಂಡಗಳ ಮಾತಿರಲಿ, ಅವನ ಇಚ್ಛೆ ಇಲ್ಲದಿದ್ದರೆ ಗಿಡದ ಒಂದು ಎಲೆಯೂ ಅದುರುವುದಿಲ್ಲ. ನರೇಂದ್ರರು ಹೇಳಿದರು, ನಾನು ಇಚ್ಛಿಸದಿದ್ದರೆ ಸೂರ್ಯಚಂದ್ರರ ಗಮನವು ನಿಂತು ಹೋಗುತ್ತದೆ. ನನ್ನ ಇಚ್ಛೆಯಿಂದ ಈ ವಿರಾಟ ಬ್ರಹ್ಮವು ಯಂತ್ರದ ಹಾಗೆ ಸುತ್ತುತ್ತಿದೆ. ರಾಮಕೃಷ್ಣರು ಮಂಚದ ಮೇಲೆ ಕುಳಿತು ಈ ಇಬ್ಬರ ಮಾತನ್ನೂ ಕೇಳುತ್ತಿದ್ದು ನಗುತ್ತಾ ನಗುತ್ತಾ ನಾಗಮಹಾಶಯರನ್ನು ಕುರಿತು, ನೀವು ಏನು ಅಂತ ತಿಳಿದುಕೊಂಡಿದ್ದೀರಿ? ಅವನು ಒರೆಯಿಂದ ತೆಗೆದ ಕತ್ತಿ. ಅವನಿಗೆ ಆ ಮಾತು ಒಪ್ಪುತ್ತದೆ. ನರೇಂದ್ರನು ಆ ಮಾತನ್ನು ಹೇಳಬಹುದು ಎಂದು ಹೇಳಿದರು. ನಾಗಮಹಾಶಯರಿಗೆ ಅಲ್ಲಿಂದ ಮುಂದೆ ನರೇಂದ್ರನಾಥನು ಮನುಷ್ಯನಲ್ಲ, ರಾಮಕೃಷ್ಣ ಲೀಲೆಗೆ ಶಿವನು ಮನುಷ್ಯ ಶರೀರದಲ್ಲಿ ಅವತಾರ ಮಾಡಿದ್ದಾನೆ ಎಂದು ನಂಬಿಕೆಯುಂಟಾಯಿತು. ಆದ್ದರಿಂದ ನರೇಂದ್ರರಿಗೆ ನಮಸ್ಕಾರ ಮಾಡಿ ಸುಮ್ಮನಾದರು. ಆಮೇಲೆ ಅವರ ಜೀವನದಲ್ಲಿ ಎಂದೂ ಆ ನಂಬಿಕೆಯು ಬದಲಾಯಿಸಲಿಲ್ಲ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಒಂದು ದಿನ ಅವರನ್ನು, ನೀವು ಯಾರಾದರೂ ಮುಕ್ತ ಪುರುಷರನ್ನು ದರ್ಶನ ಮಾಡಿದ್ದೀರಾ ಎಂದು ಕೇಳಿದರು. ಅದಕ್ಕೆ ನಾಗಮಹಾಶಯರು, ಸಾಕ್ಷಾತ್ ಮುಕ್ತಿದಾತರಾದ ಶ್ರೀರಾಮಕೃಷ್ಣ ದೇವರನ್ನೇ ದರ್ಶನ ಮಾಡಿದ್ದೇನೆ ಮತ್ತು ಅವರ ಸರ್ವ ಪ್ರಧಾನ ಶಿಷ್ಯರಾದ ಶಿವಾವತಾರ ಸ್ವಾಮಿಗಳನ್ನು ದರ್ಶನ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟರು. ಶ್ರೀರಾಮಕೃಷ್ಣರು ಯಾವುದೊಂದನ್ನು ಹೇಳಿದರೂ ನಾಗಮಹಾಶಯರು ಅದನ್ನು ವೇದವಾಕ್ಯ ಸ್ವರೂಪವೆಂದು ತಿಳಿಯುತ್ತಿದ್ದರು. ಪರಮಹಂಸರು ಹಾಸ್ಯಕ್ಕಾಗಿ
ಯಾವುದಾದರೂ ಒಂದು ವಿಷಯವನ್ನು ಹೇಳಿದರೂ ಅದರಲ್ಲಿಯೂ ಒಂದು ಗೂಢ ರಹಸ್ಯವಿರುತ್ತಿತ್ತು. ನಾನೊಬ್ಬ ದಡ್ಡ, ನನಗೆ ಅವರು ಹೇಳುವುದು ಹೇಗೆ ತಿಳಿಯುತ್ತಿತ್ತು ಎಂದು ಹೇಳುತ್ತಿದ್ದರು. ಕೆಲವು ತಿಂಗಳು ದಕ್ಷಿಣೇಶ್ವರಕ್ಕೆ ಹೋಗಿ ಬಂದ ಮೇಲೆ ಪರಮಹಂಸರು ಯಾರೋ ಒಬ್ಬ ಭಕ್ತರನ್ನು ಕುರಿತು, ನೋಡು, ಡಾಕ್ಟರುಗಳು, ವಕೀಲರು, ಮೋಕ್ತ್ಯಾರರು, ದಲ್ಲಾಳಿಗಳು ಇವರಿಗೆ ನಿಜವಾದ ಧರ್ಮಲಾಭವಾಗುವುದು ಬಹು ಕಷ್ಟ ಎಂದು ಹೇಳಿದ್ದು ನಾಗಮಹಾಶಯರ ಕಿವಿಗೆ ಬಿತ್ತು. ಆಮೇಲೆ ಡಾಕ್ಟರ್ ಸಂಬಂಧದಲ್ಲಿ ಸ್ವಲ್ಪ ವಿಶೇಷವಾಗಿ ಒಂದಿಷ್ಟು ಔಷಧದಲ್ಲಿ ಮನಸ್ಸು ನಿಂತು ಹೋಗುತ್ತದೆ. ಹೀಗಿರುವಾಗ ವಿರಾಟ್ ಬ್ರಹ್ಮಾಂಡದ ಭಾವವು ಮನಸ್ಸಿಗೆ ಹೇಗೆ ಬಂದೀತು ಎಂದರು. ಅದಕ್ಕೆ ಸ್ವಲ್ಪ ದಿನ ಮುಂಚಿನಿಂದ ನಾಗಮಹಾಶಯರಿಗೆ ತಾವು ಔಷಧ ಕೊಡುತ್ತಿದ್ದ ರೋಗಿಗಳ ಮೂರ್ತಿಯು ಯಾವಾಗಲೂ ಕಣ್ಣೆದುರಿಗೆ ನಿಂತಿರುತ್ತಿತ್ತು. ಇದರಿಂದ ತಮ್ಮ ಧ್ಯಾನಕ್ಕೆ ತುಂಬ ಅಡ್ಡಿಯಾಗುತ್ತಿತ್ತು. ಶ್ರೀರಾಮಕೃಷ್ಣರ ಮಾತನ್ನು ಕೇಳಿ ಅವರು ಮನಸ್ಸಿನಲ್ಲಿ ಯಾವ ಕಸಬಿನಿಂದ ಈಶ್ವರ ಲಾಭಕ್ಕೆ ದೊಡ್ಡ ಅಡ್ಡಿ ಎಂದು ಪರಮಹಂಸರು ಹೇಳಿದರೋ ಆ ಕಸಬಿನಿಂದ ನಾನು ಅನ್ನ ಬಟ್ಟೆಗಳನ್ನು ಸಂಪಾದಿಸುವುದಿಲ್ಲ ಎಂದು ನಿರ್ಧರಿಸಿಕೊಂಡರು. ಆ ದಿವಸವೇ ಮನೆಗೆ ಬಂದು ಔಷಧದ ಪೆಟ್ಟಿಗೆ, ವೈದ್ಯದ ಪುಸ್ತಕ ಮುಂತಾದವುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಗಂಗೆಯಲ್ಲಿ ಹಾಕಿ ಆಮೇಲೆ ಗಂಗಾ ಸ್ನಾನ ಮಾಡಿಕೊಂಡು ಮನೆಗೆ ಹಿಂತಿರುಗಿ ಬಂದರು. ಸುಂಕದ ಕೆಲಸವೊಂದೇ ಈಗ ಅವರ ಜೀವಿಕೆಯಾಯಿತು. ನಾಗಮಹಾಶಯರು ವೈದ್ಯ ವೃತ್ತಿಯನ್ನು ಬಿಟ್ಟರೆಂದು ದೀನದಯಾಳುವಿಗೆ ಪರಂಪರೆಯಾಗಿ ತಿಳಿದುಬಂತು. ಆತನು ಬಹು ವ್ಯಸನಕ್ರಾಂತನಾಗಿ ಕಲ್ಕತ್ತೆಗೆ ಬಂದನು. ಇದುವರೆಗೆ ನಾಗಮಹಾಶಯರು ತಂದೆಗೆ ಬದಲಿಯಾಗಿ ಸುಂಕದ ಕೆಲಸವನ್ನು ನೋಡುತ್ತಿದ್ದರು. ಈಗ ದೀನದಯಾಳುವು ತನ್ನ ಸ್ಥಾನದಲ್ಲಿ ಅವರನ್ನು ಕಾಯಂ ಮಾಡಬೇಕೆಂದು ಪಾಲ್ಬಾಬುಗಳನ್ನು ಕೇಳಿಕೊಂಡು ಊರಿಗೆ ಹೋದನು. ಆತನು ಕಲ್ಕತ್ತೆಗೆ ಬಂದದ್ದು ಅದೇ ಕಡೆಯ ಸಲ. ಸುಂಕದ ಕೆಲಸದಲ್ಲಿ ನಾಗಮಹಾಶಯರು ತುಂಬ ಶ್ರಮ ಪಡಬೇಕಾಗಿರಲಿಲ್ಲ. ಆಗಾಗ್ಗೆ ಬಾಗಾ ಬಜಾರ್ ಅಥವಾ ಖದಿರಾಪುರದ ಕಾಲುವೆಯ ಹತ್ತಿರಕ್ಕೆ ಮಾತ್ರ ಹೋಗಬೇಕಾಗುತ್ತಿತ್ತು. ವೈದ್ಯ ವೃತ್ತಿಯನ್ನು ಬಿಟ್ಟಿದ್ದರಿಂದ ಈಗ ಜಪಾತಪಗಳನ್ನು ಮಾಡುವುದಕ್ಕೆ ಅನುಕೂಲವಾಯಿತು. ದಕ್ಷಿಣೇಶ್ವರಕ್ಕೆ ಹೋಗುವುದಕ್ಕೂ ಅವಕಾಶ ಸಿಕ್ಕಿತು. ಮನೆಯಲ್ಲಿ ಗಂಗೆ ಇಡುವುದಕ್ಕೆ ಒಂದು ಒಳ್ಳೆಯ ಪರಿಷ್ಕಾರವಾದ ಸ್ಥಳವಿತ್ತು. ಅಲ್ಲಿ ಕಳಶದ ಹತ್ತಿರ ಕುಳಿತು ಅವರು ಯಾವಾಗಲೂ ಧ್ಯಾನ ಮಾಡುತ್ತಿದ್ದರು. ಸುಂಕದ ಕೆಲಸಕ್ಕಾಗಿ ಬಾಗಬಜಾರಿಗೆ ಹೋಗಬೇಕಾದ ದಿನ ಅಲ್ಲಿ ಕಾಲುವೆಯ ಆಚೆಗೆ ತೋಟದಲ್ಲಿ ಒಂದು ನಿರ್ಜನವಾದ ಸ್ಥಳವನ್ನು ಹುಡುಕಿಟ್ಟುಕೊಂಡಿದ್ದು ಅಲ್ಲಿ ಧ್ಯಾನ ಮಾಡುತ್ತಿದ್ದರು. ಒಂದು ದಿನ ಹೀಗೆ ಧ್ಯಾನ ಮಾಡುತ್ತಾ ಮಾಡುತ್ತಾ ಅವರಿಗೆ ಏನೋ ಒಂದು ಅದ್ಭುತ ದರ್ಶನವಾಯಿತಂತೆ. ಮನೆಗೆ ಬಂದು ಸುರೇಶರನ್ನು ಕುರಿತು ಧ್ಯಾನದಲ್ಲಿ ತಮಗೆ ಅಂದಿನವರೆಗೆ ಯಾವಾಗಲೂ ಹಾಗೆ ಆನಂದವಾಗಿರಲಿಲ್ಲವೆಂದು ಹೇಳಿದರು. ರಾಮಕೃಷ್ಣರ ಹತ್ತಿರ ಹೋಗಿ ಬರುವುದು ಕ್ರಮೇಣ ಹೆಚ್ಚಾಗಲು ನಾಗಮಹಾಶಯರಲ್ಲಿ ಅತಿ ತೀವ್ರವಾದ ವೈರಾಗ್ಯ ಉಂಟಾಯಿತು. ಸಂಸಾರವನ್ನು ಬಿಟ್ಟು ಬಿಡಬೇಕೆಂದು ನಿಶ್ಚಯ ಮಾಡಿಕೊಂಡು ಅಪ್ಪಣೆ ಕೇಳುವುದಕ್ಕೋಸ್ಕರ ದಕ್ಷಿಣೇಶ್ವರಕ್ಕೆ ಹೋದರು. ಆದರೆ ಮಂದಿರದೊಳಕ್ಕೆ ಪ್ರವೇಶ ಮಾಡುತ್ತಿದ್ದ ಹಾಗೆ ಪರಮಹಂಸರು ಭಾವಾವೇಶದಿಂದ, ಗೃಹಸ್ಥಾಶ್ರಮದಲ್ಲಿ ದೋಷವೇನು? ಅವನಲ್ಲಿ ಮನಸ್ಸು ನಿಂತರಾಯಿತು. ಗೃಹಸ್ಥಾಶ್ರಮ ಹೇಗೆ ಬಲ್ಲಿರಾ? ಕೊಠಡಿಯೊಳಗಿದ್ದುಕೊಂಡು ಯುದ್ಧ ಮಾಡುವ ಹಾಗೆ ಎಂದು ಹೇಳುತ್ತಿದ್ದುದು ಕಿವಿಗೆ ಬಿತ್ತು. ಏನು ವಿಡಂಬನೆ! ಯಾರು ತಮ್ಮಲ್ಲಿದ್ದ ಒಂದು ಕಿಡಿಯನ್ನು ಊದಿ ಈ ದಾವಾನಲ ಉರಿಯುವಂತೆ ಮಾಡಿದರೋ ಅವರೇ ನೀವು ಜನಕನ ಹಾಗೆ ಗೃಹಸ್ಥಾಶ್ರಮದಲ್ಲಿರಿ. ನಿಮ್ಮನ್ನು ನೋಡಿ ಗೃಹಸ್ಥರು ಯಥಾರ್ಥವಾದ ಗೃಹಸ್ಥ ಧರ್ಮವನ್ನು ಕಲಿತುಕೊಳ್ಳುವರು ಎಂದು ಹೇಳುತ್ತಿದ್ದಾರೆ. ಮಾಡುವುದೇನು? ನಾಗಮಹಾಶಯರು ಪರಮಹಂಸರ ಶ್ರೀಮುಖದಿಂದ ಯಾವ ಮಾತು ಒಂದು ಸಲ ಹೊರಟು ಬಿಡುತ್ತಿತ್ತೋ ಅದನ್ನು ಬದಲಾಯಿಸುವುದಕ್ಕೆ ಯಾರಿಗೂ ಸಾಮರ್ಥ್ಯವಿರಲಿಲ್ಲ. ಯಾರಿಗೆ ಯಾವುದು ಮಾರ್ಗವೋ ಅದನ್ನು ಅವರು
ಎರಡು ಮಾತಿನಲ್ಲಿ ತಿಳಿಸಿಬಿಡುತ್ತಿದ್ದರು ಎಂದು ಹೇಳುತ್ತಿದ್ದರು. ಶ್ರೀರಾಮಕೃಷ್ಣರ ಅಪ್ಪಣೆಯನ್ನು ಶಿರಸಾವಹಿಸಿ ನಾಗಮಹಾಶಯರು ಮನೆಗೆ ಹಿಂತಿರುಗಿ ಬಂದರು. ಆದರೆ ಮನಸ್ಸಿಗೆ ತುಂಬ ವ್ಯಾಕುಲವಾಯಿತು. ಬಾಯಲ್ಲಿ ಯಾವಾಗಲೂ ಹಾ ಭಗವಂತ, ಹಾ ಭಗವಂತ ಎಂಬ ಮಾತುಗಳು. ಒಂದೊಂದು ಸಲ ಧೂಳಿನಲ್ಲಿ ಹೊರಳಾಡುವರು, ಒಂದೊಂದು ಸಲ ಮುಳ್ಳಿನ ಮೇಲೆ ಬಿದ್ದು ಮೈಯೆಲ್ಲ ಗಾಯವಾಗುವುದು. ಆಹಾರದ ಮೇಲೆ ಗಮನವಿಲ್ಲ ಎಂದು ಸುರೇಶನು ಕಷ್ಟಪಟ್ಟು ಏನಾದರೂ ತಿನ್ನುವಂತೆ ಮಾಡುತ್ತಿದ್ದನೋ ಅದೇ ಊಟ, ಇಲ್ಲದಿದ್ದರೆ ಇಲ್ಲ. ಹಗಲೆಲ್ಲ ಏನು ಮಾಡುತ್ತಿದ್ದರು, ಯಾವಾಗ ಎಲ್ಲಿ ಇರುತ್ತಿದ್ದರು ಒಂದು ಗೊತ್ತಿರುತ್ತಿರಲಿಲ್ಲ. ಮನೆಗೆ ಬರುವುದಕ್ಕೆ ಕೆಲವು ದಿನ ರಾತ್ರಿ 10-12 ಗಂಟೆಯಾಗುತ್ತಿತ್ತು. ಒಂದೊಂದು ದಿನ 2 ಗಂಟೆಯೂ ಆದದ್ದುಂಟು. ಸುಂಕದ ಸಾಮಾನ್ಯ ಕೆಲಸಗಳನ್ನು ಮಾಡುವುದು ಈಗ ನಾಗಮಹಾಶಯರಿಗೆ ಕಷ್ಟವಾಯಿತು. ಇದಕ್ಕೆ ಸ್ವಲ್ಪ ಮುಂಚೆ ರಣಜಿತ್ ಹಜಾರ ಎಂಬ ಒಬ್ಬ ವ್ಯಕ್ತಿಯ ಪರಿಚಯವಾಯಿತು. ರಣಜಿತನು ಬಡವ, ಆದರೆ ಅತಿ ಧರ್ಮಭೀರು. ನಾಗಮಹಾಶಯರ ಕೈಲಾಗದ ದಿವಸ ಆತನು ಸುಂಕದ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿದ್ದನು. ಈ ಮಧ್ಯೆ ನಾಗಮಹಾಶಯರು ಒಂದು ಸಲ ಊರಿಗೆ ಹೋಗಬೇಕಾಯಿತು. ಠಾಕೂರಾಣಿಯವರು ಅವರ ಅವಸ್ಥೆಯನ್ನು ನೋಡಿ ತುಂಬ ಹೆದರಿದರು. ಗೃಹಸ್ಥಾಶ್ರಮದಲ್ಲಿ ತನ್ನ ಪತಿಗೆ ಒಂದೆಳ್ಳಿನಷ್ಟು ಆಸ್ತಿಯಿಲ್ಲವೆಂದು ಗೊತ್ತಾಯಿತು. ನಾಗಮಹಾಶಯರು ಶ್ರೀರಾಮಕೃಷ್ಣರ ಚರಣದಲ್ಲಿ ಅರ್ಪಿಸಿದ ದೇಹದಿಂದ ಮುಂದೆ ಸಂಸಾರ್ಯ ಕಾರ್ಯವಾವುದು ನಡೆಯುವುದಿಲ್ಲವೆಂದು ಆಕೆಗೆ ತಿಳಿಸಿಬಿಟ್ಟರು. ನಾಗಮಹಾಶಯರ ಮನೆಯ ಹತ್ತಿರ ಕೈದೋಟದಲ್ಲಿ ಅವರ ತಂಗಿ ಶಾರದೆಯು ಒಂದು ಸೋರೆ ಗಿಡವನ್ನು ಬೆಳೆಸಿದ್ದಳು. ಗಿಡವು ಬಹು ಚೆನ್ನಾಗಿ ಬೆಳೆದಿತ್ತು. ಒಂದು ದಿನ ಆ ಗಿಡದ ಹತ್ತಿರ ಯಾರೋ ಒಂದು ಹಸುವನ್ನು ಕಟ್ಟಿಹಾಕಿ ಹೋಗಿದ್ದರು. ಆದರೆ ಅದಕ್ಕೆ ಕಟ್ಟಿಹಾಕಿದ್ದ ಹಗ್ಗವು ಚಿಕ್ಕದಾಗಿದ್ದುದರಿಂದ ಅದು ಮೇಲಿಂದ ಮೇಲೆ ಆ ಗಿಡವನ್ನು ಎಟಕಿಸಿಕೊಳ್ಳುವುದಕ್ಕೆ ಮಾಡುತ್ತಿದ್ದ ಪ್ರಯತ್ನವೆಲ್ಲ ನಿಷ್ಫಲವಾಗುತ್ತಿತ್ತು. ನಾಗಮಹಾಶಯರು ಹೀಗೆ ಅದರ ಪ್ರಯತ್ನವೆಲ್ಲ ವ್ಯರ್ಥವಾದುದನ್ನು ನೋಡಿ ತಿನ್ನಮ್ಮ ತಿನ್ನು ಎನ್ನುತ್ತಾ ಅದರ ಹಗ್ಗವನ್ನು ಬಿಚ್ಚಿ ಹಾಕಿಬಿಟ್ಟರು. ಹಸುವು ತನ್ನ ಮನಃಪೂರ್ತಿಯಾಗಿ ತಿನ್ನುವುದಕ್ಕೆ ಮೊದಲು ಮಾಡಿತು. ದೀನದಯಾಳುವು ಬೆರಗಾಗಿ ಮಗನ ಈ ಕೆಲಸವನ್ನು ನೋಡುತ್ತಿದ್ದು ಆಮೇಲೆ ಅವರನ್ನು ಕುರಿತು, ನೀನಂತೂ ಸಂಪಾದನೆ ಮಾಡುವುದಿಲ್ಲ, ಸಂಸಾರಕ್ಕೆ ಉಪಯೋಗವಾದದ್ದನ್ನು ಮಾಡುವುದು ಹೋಗಲಿ, ಹೀಗೆ ಅಪಕಾರವನ್ನು ಯಾಕೆ ಮಾಡುತ್ತೀ ಎಂದು ಗದರಿಸಿಕೊಂಡನು. ಆಮೇಲೆ ಮಾತಿಗೆ ಮಾತು ಬಂದು, ವೈದ್ಯ ಕೆಲಸವನ್ನೇನೋ ಬಿಟ್ಟು ಕೂತುಕೊಂಡೆಯಲ್ಲ, ಈಗ ಏನು ತಿಂದುಕೊಂಡು ಏನು ಮಾಡುತ್ತಾ ಕಾಲ ಹಾಕುತ್ತೀಯೇ ಎಂದು ಕೇಳಿದರು. ನಾಗಮಹಾಶಯರು ಏನು ಮಾಡಬೇಕೋ ಅದನ್ನು ಭಗವಂತ ಮಾಡಿಸುತ್ತಾನೆ, ತಾವೇನು ಅದಕ್ಕೋಸ್ಕರ ಚಿಂತಿಸಬೇಕಾಗಿಲ್ಲ. ದೀನದಯಾಳು, ಆಹಾ, ಅದು ನನಗೆ ಗೊತ್ತಿದೆ. ಇನ್ನು ಮೇಲೆ ಬರಿಯ ಮೈಯಲ್ಲಿ ತಿರುಗುತ್ತಾ ಕಪ್ಪೆ ತಿಂದುಕೊಂಡಿರಬೇಕು. ನಾಗಮಹಾಶಯರು ಉತ್ತರವನ್ನೇನೂ ಕೊಡಲಿಲ್ಲ. ಹೊದ್ದಿದ್ದ ಬಟ್ಟೆಯನ್ನು ಕಿತ್ತು ಹಾಕಿ ಅಂಗಳದಲ್ಲಿ ಸತ್ತು ಬಿದ್ದಿದ್ದ ಒಂದು ಕಪ್ಪೆಯನ್ನು ತಂದು ತಿನ್ನುತ್ತಾ ತಂದೆಯನ್ನು ಕುರಿತು, ಈ ಕ್ಷಣ ನಿಮ್ಮ 2 ಆಜ್ಞೆಗಳನ್ನು ನಡೆಸಿದ್ದೇನೆ. ಉಡುವುದಕ್ಕೆ ತಿನ್ನುವುದಕ್ಕೆ ಇನ್ನು ಮೇಲೆ ಚಿಂತಿಸುವುದಿಲ್ಲ. ನೀವು ಸ್ವಸ್ಥವಾಗಿ ಕುಳಿತುಕೊಂಡು ದೇವರ ಧ್ಯಾನ ಮಾಡಿ ತಮ್ಮ ಪಾದವನ್ನು ಮುಟ್ಟಿ ಕೇಳಿಕೊಳ್ಳುತ್ತೇನೆ. ಈ ವಯಸ್ಸಿನಲ್ಲಿ ಇನ್ನು ಸಂಸಾರದ ಚಿಂತೆಯನ್ನು ಹತ್ತಿಸಿಕೊಳ್ಳಬೇಡಿ ಎಂದು ಹೇಳಿದರು. ಮಗನನ್ನು ಹುಚ್ಚನೆಂದು ಭಾವಿಸಿ ದೀನದಯಾಳುವು ಸೊಸೆಯನ್ನು ಕರೆದು ಇನ್ನು ಮೇಲೆ ಅವನ ಮನಸ್ಸಿಗೆ ವಿರುದ್ಧವಾಗಿ ಯಾವುದನ್ನು ಮಾಡಕೂಡದು ಎಂದು ಹೇಳಿದನು. ನಾಗಮಹಾಶಯರು ಊರಲ್ಲಿದ್ದಷ್ಟು ದಿವಸವೂ ದೀನದಯಾಳುವು ಸಂಸಾರದ ಚಿಂತೆಯನ್ನು ಹತ್ತಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತಿರಲಿಲ್ಲ. ಯಾವಾಗಲೂ ಅವರಿಗೆ ಶಾಸ್ತ್ರವನ್ನು ಓದಿ ಹೇಳುತ್ತಿದ್ದರು. ದೀನದಯಾಳುವಿನ ಹತ್ತಿರ ಹರಟೆ ಹೊಡೆಯುವುದಕ್ಕೆ ಬರುತ್ತಿದ್ದ ಜನರನ್ನು ಕುರಿತು, ನೀವು ಬಂದು ಅಪ್ಪನ ಜೊತೆಯಲ್ಲಿ ಇನ್ನು ಸಂಸಾರದ ವಿಚಾರವನ್ನು ಎತ್ತಬೇಡಿ, ಹಾಗೆ ಮಾಡುವ ಹಾಗಿದ್ದರೆ ಇನ್ನು ಮೇಲೆ ಇಲ್ಲಿಗೆ ಬರಬೇಡಿ ಎಂದು ಗದರಿಸಿ ಹೇಳಿದರು.
ನಾಗಮಹಾಶಯರು ಕಲ್ಕತ್ತೆಗೆ ಬಂದ ಮೇಲೆ ಸುರೇಶ ಬಾಬುವು ದೀನದಯಾಳುವಿನ ಸಮಾಚಾರವನ್ನು ಕೇಳಿದನು. ಅವರು ಸಂಸಾರವೆಂಬ ಕಾಲಸರ್ಪವು ಯಾರನ್ನು ಕಚ್ಚಿಬಿಡುತ್ತದೆಯೋ ಅವರಿಗೆ ಉದ್ಧಾರವಿಲ್ಲ, ಮಹಾಮಾಯೆಯ ಕೃಪೆಯಿದ್ದರೆ ಏನೂ ಆಗುವುದಿಲ್ಲ ಎಂದು ಹೇಳಿ, ಜಯ ರಾಮಕೃಷ್ಣ, ಜಯ ರಾಮಕೃಷ್ಣ, ನಮ್ಮ ತಂದೆಯ ಮೇಲೆ ಕೃಪೆ ಮಾಡು ಎಂದು ವ್ಯಾಕುಲರಾಗಿ ಅಳತೊಡಗಿದರು. ಆಮೇಲೆ ಸಮಾಧಾನ ಮಾಡಿಕೊಂಡು, ಇವತ್ತಿಗೆ ನಮ್ಮ ತಂದೆಗೆ ವಿಷಯ ಚಿಂತೆ, ಈ ಹಾಳು ಸಂಸಾರದ ಯೋಚನೆ ತಪ್ಪಲಿಲ್ಲ. ಮುದುಕನಾಗಿದ್ದಾನೆ, ಕೈಲಾಗುವುದಿಲ್ಲ. ತಾನು ಎಲ್ಲಿಯೂ ಹೋಗಲಾರ. ಆದರೂ ಗ್ರಾಮಸ್ಥರು ಯಾರಾದರೂ ಅವನನ್ನು ನೋಡುವುದಕ್ಕೆ ಬಂದರೆ ಅವರೊಡನೆ ಸಂಸಾರದ ನಾನಾ ಸಮಾಚಾರಗಳನ್ನು ಆಡುತ್ತಾನೆ ಎಂದರು. ಊರಿಂದ ಬಂದ ಮೇಲೆ ನಾಗಮಹಾಶಯರು ಒಂದು ದಿನ ಶ್ರೀರಾಮಕೃಷ್ಣರನ್ನು ಕುರಿತು ದೇವರ ಮೇಲೆ ಭಾರ ಹಾಕಿ ಬಿಡುವುದಕ್ಕಾಗಲಿಲ್ಲವಲ್ಲ, ಇನ್ನೂ ಸ್ವಪ್ರಯತ್ನವೂ ಇದೆಯಲ್ಲ ಎಂದು ಕೇಳಿದರು. ಪರಮಹಂಸರು ತಮ್ಮ ದೇಹವನ್ನು ತೋರಿಸಿ, ಈ ಕಡೆ ಗಮನವಿದ್ದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದರು. ನಾಗಮಹಾಶಯರು ಅವರು ಯಾರಿಂದ ಯಾವ ಕೆಲಸವನ್ನು ಮಾಡಿಸಿಕೊಳ್ಳಬೇಕೆಂದು ಇಚ್ಛೆ ಪಡುತ್ತಾರೋ ಅದನ್ನು ಮಾಡಿಸಿಕೊಂಡು ಬಿಡುತ್ತಾರೆ. ಜೀವನಿಂದ ಯಾವುದು ಎಷ್ಟು ಮಾತ್ರವೂ ಸಾಧ್ಯವಿಲ್ಲ. ಮನುಷ್ಯರ ಮನಸ್ಸನ್ನು ಅವರು ತಮಗೆ ಹೇಗೆ ಬೇಕಾದರೆ ಹಾಗೆ ತಿದ್ದಿಕೊಳ್ಳಬಲ್ಲವರಾಗಿದ್ದರು. ಇದೇನು ಮನುಷ್ಯರು ಮಾಡುವ ಕೆಲಸವೇ ಎನ್ನುತ್ತಿದ್ದರು. ನಾಗಮಹಾಶಯರ ತೀವ್ರ ವೈರಾಗ್ಯವನ್ನು ನೋಡಿ ಶ್ರೀರಾಮಕೃಷ್ಣರು ಒಂದು ದಿನ ಅವರನ್ನು ಕುರಿತು, ಮನೆಯಲ್ಲಿಯೇ ಇದ್ದುಬಿಡಿ, ಹೇಗೋ ಅನ್ನ ಬಟ್ಟೆಗಳು ನಡೆದು ಹೋಗುತ್ತವೆ ಎಂದರು. ನಾಗಮಹಾಶಯರು ಮನೆಯಲ್ಲಿ ಹೇಗೆ ಇರುವುದು? ಇತರರ ದುಃಖ ಕಷ್ಟಗಳನ್ನು ನೋಡಿಕೊಂಡು ಹೇಗೆ ಸುಮ್ಮನಿರುವುದು? ರಾಮಕೃಷ್ಣರು, ನಾನು ಹೇಳುತ್ತೇನಯ್ಯ, ನಮ್ಮಮ್ಮನಾಣೆ ಹೇಳುತ್ತೇನೆ, ಮನೆಯಲ್ಲಿದ್ದರೆ ನಿಮಗೆ ಯಾವ ದೋಷವೂ ಬರುವುದಿಲ್ಲ. ನಿಮ್ಮನ್ನು ನೋಡಿ ಜನರು ಆಶ್ಚರ್ಯಪಡುತ್ತಾರೆ. ನಾಗಮಹಾಶಯರು ಗೃಹಸ್ಥಾಶ್ರಮದಲ್ಲಿ ಕಾಲ ಕಳೆಯುವುದು ಹೇಗೆ? ರಾಮಕೃಷ್ಣರು, ನೀವು ಮತ್ತೇನು ಮಾಡಬೇಕಾಗಿಲ್ಲ, ಕೇವಲ ಸಾಧು ಸಂಘವನ್ನು ಮಾಡಿ. ನಾಗಮಹಾಶಯರು, ಸಾಧುಗಳನ್ನು ಗುರುತಿಸುವುದು ಹೇಗೆ? ನಾನು ದಡ್ಡ. ರಾಮಕೃಷ್ಣರು, ನೀವೇನು ಸಾಧುಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನೀವು ಮನೆಯಲ್ಲಿ ಕುಳಿತುಕೊಂಡಿದ್ದರೆ ಅವರೇ ಬಂದು ನಿಮ್ಮನ್ನು ನೋಡುವರು. ದಿನಗಳು ಕಳೆಯುತ್ತಾ ಬಂದ ಹಾಗೆ ನಾಗಮಹಾಶಯರು ಆ ಸಂಸಾರದ ಅವಾಂತರದಲ್ಲಿ ಸಿಕ್ಕಿಕೊಂಡಿರುವವರೆಗೂ ಶಾಂತಿ ದೊರೆಯುವುದಿಲ್ಲ ಎಂದು ಯೋಚಿಸಿ ರಣಜಿತನಿಗೆ ಸುಂಕದ ಕೆಲಸವನ್ನು ಒಪ್ಪಿಸಿಬಿಟ್ಟು ತಾವು ನಿಶ್ಚಿಂತರಾಗಿ ಭಗವದ್ಧ್ಯಾನದಲ್ಲಿ ಇದ್ದು ಬಿಡಬೇಕೆಂದು ನಿಶ್ಚಯ ಮಾಡಿಕೊಂಡರು. ಅನುಕೂಲವಾದಾಗ ಒಂದು ದಿನ ಈ ವಿಷಯವನ್ನು ಪಾಲ್ ಬಾಬುಗಳಲ್ಲಿ ಪ್ರಸ್ತಾಪ ಮಾಡಿದರು. ಬಾಬುಗಳು, ಹಾಗಾದರೆ ನೀವೇನು ಮಾಡುವಿರಿ ಎಂದು ಕೇಳಲು, ಅದಕ್ಕೆ ನಾಗಮಹಾಶಯರು, ಅವನು ದಯವಿಟ್ಟು ಏನು ಕೊಟ್ಟರೆ ಅದರಿಂದ ಹೇಗೋ ನಡೆಸಿಕೊಂಡು ಹೋಗುವುದು ಎಂದರು. ನಾಗಮಹಾಶಯರಿಂದ ಸಂಸಾರದ ಕೆಲಸ ಕಾರ್ಯಗಳು ನಡೆಯುವುದು ಅಸಂಭವವೆಂದು, ಆದರೆ ಅವರ ಸಂಸಾರದ ಅನ್ನಕ್ಕೆ ಕಷ್ಟವಾಗದಂತೆ ಏನಾದರೂ ಏರ್ಪಾಡು ಮಾಡಬೇಕೆಂದು ಪಾಲ್ ಬಾಬುಗಳು ತಿಳಿದರು. ಆದ್ದರಿಂದ ಅವರು ರಣಜಿತನನ್ನು ಕರೆದು ಲಾಭದ ಅರ್ಧ ಭಾಗವನ್ನು ನಾಗಮಹಾಶಯರಿಗೆ ಕೊಡುವಂತೆ ಅವನನ್ನು ಒಪ್ಪಿಸಿ ಸುಂಕದ ಕೆಲಸವನ್ನು ಅವನಿಗೆ ಕೊಡಿಸಿದರು. ರಣಜಿತರಿಗೆ ನಾಗಮಹಾಶಯರ ಸ್ವಭಾವವು ಗೊತ್ತು. ಆದ್ದರಿಂದ ಎಲ್ಲ ಖರ್ಚು ಮಾಡಿಬಿಟ್ಟಾರೆಂದು ಹಣವನ್ನು ಅವರಿಗೆ ಕೊಡದೆ ನಾಗಮಹಾಶಯರ ಮನೆಯ ಸಂಸಾರವನ್ನು ನಡೆಸಿ ಮಿಕ್ಕ ದುಡ್ಡನ್ನು ದೀನದಯಾಳುವಿಗೆ ಮನಿಯಾರ್ಡರ್ ಮಾಡಿ ಕಳುಹಿಸಿ ಬಿಡುತ್ತಿದ್ದನು. ಈ ಏರ್ಪಾಟಿನ ಮಾತು ಕೇಳಿ ರಾಮಕೃಷ್ಣರು, ಅದು ಸರಿ, ಅದು ಸರಿ ಎಂದರು. ನಾಗಮಹಾಶಯರು ನಿಶ್ಚಿಂತರಾಗಿ ಉಗ್ರತರವಾದ ತಪಸ್ಸಿನಲ್ಲಿ ಮಗ್ನರಾದರು ಮತ್ತು ಯಾವಾಗ ನೋಡಲಿ ರಾಮಕೃಷ್ಣರ ಹತ್ತಿರಕ್ಕೆ ಹೋಗಿ ಬರಲು ಮೊದಲು ಮಾಡಿದರು. ಇದಕ್ಕೆ ಮುಂಚೆ ಭಾನುವಾರ ಮತ್ತು ರಜದ ದಿವಸಗಳಲ್ಲಿ ಅವರು ದಕ್ಷಿಣೇಶ್ವರಕ್ಕೆ ಹೋಗುತ್ತಿರಲಿಲ್ಲ. ಅವರು ಎಷ್ಟೋ ವಿದ್ವಾಂಸರು, ಬುದ್ಧಿವಂತರು, ಗಣ್ಯರು, ಮಾನ್ಯರು
ಭಾನುವಾರ ಪರಮಹಂಸರ ಹತ್ತಿರಕ್ಕೆ ಹೋಗುತ್ತಾರೆ. ನಾನು ದಡ್ಡ, ಅವರ ಮಾತು ನನಗೆ ಅರ್ಥವಾಗುತ್ತದೆಯೇ ಎನ್ನುವರು. ಆದ್ದರಿಂದ ಇದುವರೆಗೆ ಶ್ರೀರಾಮಕೃಷ್ಣ ಪರಮಹಂಸರ ಇತರ ಭಕ್ತರೊಡನೆ ಅವರಿಗೆ ಗುರುತಾಗಿರಲಿಲ್ಲ. ಈಗ ಯಾವಾಗಲೂ ಹೋಗಿ ಬರುವಂತಾದ್ದರಿಂದ ಕೆಲವರೊಡನೆ ಪರಿಚಯವಾಗುವುದಕ್ಕೆ ಮೊದಲಾಯಿತು. ಒಂದು ರಾತ್ರಿ ಗಿರೀಶ್ಚಂದ್ರ ಘೋಷರು ಇಬ್ಬರು ಸ್ನೇಹಿತರೊಡನೆ ದಕ್ಷಿಣೇಶ್ವರಕ್ಕೆ ಬಂದರು. ಅವರು ರಾಮಕೃಷ್ಣರ ಕೊಠಡಿಗೆ ಬಂದು ನೋಡಲು ಅದರ ಒಂದು ಮೂಲೆಯಲ್ಲಿ ಕೈಕಟ್ಟಿಕೊಂಡು ಅತಿ ದೀನಹೀನ ಭಾವದಿಂದ ಒಬ್ಬ ಮನುಷ್ಯನು ಕುಳಿತಿದ್ದುದನ್ನು ನೋಡಿದರು. ಆ ಮನುಷ್ಯನ ಮೈಯೆಲ್ಲ ತುಂಬ ಒಣಗಿ ಹೋಗಿದೆ, ಆದರೆ 2 ಕಣ್ಣುಗಳು ಮಾತ್ರ ಜ್ವಲಿಸುತ್ತಿವೆ. ಪರಮಹಂಸರು ಅವರಿಗೂ ಗಿರೀಶರಿಗೂ ಪರಿಚಯ ಮಾಡಿಕೊಟ್ಟರು. ಎಂಥ ಒಳ್ಳೆಯ ಹೊತ್ತಿನಲ್ಲಿ ನೋಡಿದರೋ ಈ ಮೊದಲನೆಯ ಪರಿಚಯದಿಂದಲೇ ನಾಗಮಹಾಶಯರಿಗೂ ಗಿರೀಶರಿಗೂ ಸ್ನೇಹವು ಹುಟ್ಟಿತು. ನಾಗಮಹಾಶಯರು ಪ್ರಾಯಿಕವಾಗಿ ಸಾಯಂಕಾಲ ಗಂಗಾ ತೀರದಲ್ಲಿ ಸಂಚಾರ ಮಾಡುತ್ತಿದ್ದರು. ಒಂದು ದಿನ ಹೀಗೆ ಸಂಚಾರ ಮಾಡುತ್ತಾ ಅಲ್ಲಿ ತರುಣ ವಯಸ್ಸಿನ ಸೌಮ್ಯ ಮೂರ್ತಿಯಾದ ಯುವಕನೊಬ್ಬನು ಸಂಚಾರ ಮಾಡುತ್ತಿದ್ದುದನ್ನು ನೋಡಿದರು. ಆತನು ರಾಮಕೃಷ್ಣರ ಒಬ್ಬ ಭಕ್ತನಿರಬೇಕೆಂದು ನಾಗಮಹಾಶಯರು ಅಂದುಕೊಂಡರು. ಆ ಯುವಕನೊಡನೆ ಪರಿಚಯ ಮಾಡಿಕೊಂಡು ವಿಚಾರಿಸಲು ತಮ್ಮ ಊಹೆಯು ನಿಜವೆಂದು ಗೊತ್ತಾಯಿತು. ಆತನೇ ಸ್ವಾಮಿ ತುರಿಯಾನಂದರು. ತುರಿಯಾನಂದರ ಕಠೋರ ಬ್ರಹ್ಮಚರ್ಯೆಯ ವಿಚಾರವನ್ನು ಹೇಳುತ್ತಾ ನಾಗಮಹಾಶಯರು ಹಾಗಿಲ್ಲದಿದ್ದರೆ ಪರಮಹಂಸರ ಕೃಪೆಗೆ ಪಾತ್ರರಾಗುತ್ತಿದ್ದರೇನೋ ಎನ್ನುತ್ತಿದ್ದರು. ನಾಗಮಹಾಶಯರು ಈ ಕಾಲದಿಂದ ಜುಬ್ಬ ಜೋಡು ಹಾಕಿಕೊಳ್ಳುವುದನ್ನು ಬಿಟ್ಟು ಯಾವಾಗಲೂ ಒಂದು ಬಗಲಾಪುರಿ ಧಾವಳಿಯನ್ನು ಮಾತ್ರ ಹಾಕಿಕೊಂಡಿರುತ್ತಿದ್ದರು. ಆಹಾರ ಸಂಬಂಧವಾಗಿ ರಾಮಕೃಷ್ಣರು ಅವರಿಗೆ ಈಶ್ವರೇಚ್ಛೆಯಿಂದ ಯಾವಾಗ ಎಂಥ ಆಹಾರ ದೊರೆಯುತ್ತದೆಯೋ ಅದನ್ನೇ ತಿಂದುಬಿಡಿ, ನಿಮಗೆ ಇದರಲ್ಲಿ ವಿಧಿ ನಿಷೇಧವೇನೂ ಇಲ್ಲ, ಅದರಿಂದ ಯಾವ ದೋಷವೂ ಬರುವುದಿಲ್ಲ ಎಂದು ಹೇಳುತ್ತಿದ್ದರು. ಆದ್ದರಿಂದ ಆಹಾರ ವಿಚಾರದಲ್ಲಿ ನಾಗಮಹಾಶಯರು ಯಾವ ಕಟ್ಟುನಿಟ್ಟಾದ ನಿಯಮಗಳನ್ನು ಇಟ್ಟುಕೊಂಡಿರಲಿಲ್ಲ. ಯಾವಾಗ ಏನು ಸಿಕ್ಕಿದರೆ ಅದನ್ನು ತಿಂದು ಬಿಡುತ್ತಿದ್ದರು. ಸಾಧಾರಣವಾಗಿ ಅವರ ಆಹಾರವು ಅತ್ಯಲ್ಪವಾಗಿರುತ್ತಿತ್ತು. ಅದು ಸಾಯಂಕಾಲ ಮಾತ್ರ 2 ತುತ್ತು ಅನ್ನ. ಎಷ್ಟು ದಿನ ದೇಹವಿರುತ್ತದೆಯೋ ಅಷ್ಟು ದಿನವೂ ಸ್ವಲ್ಪ ಟ್ಯಾಕ್ಸ್ ಕೊಡಲೇಬೇಕು ಎನ್ನುವರು. ಒಳ್ಳೆಯದು ಕೆಟ್ಟದು ಎಂಬ ನಾಲಿಗೆಯ ಚಾಪಲ್ಯವನ್ನು ಜಯಿಸುವುದಕ್ಕೋಸ್ಕರ ಅವರು ತಮ್ಮ ಊಟದಲ್ಲಿ ಉಪ್ಪನ್ನಾಗಲಿ ಸಿಹಿಯನ್ನಾಗಲಿ ಸೇರಿಸುತ್ತಿರಲಿಲ್ಲ. ನಾಲಿಗೆಗೆ ಸುಖದ ಮೇಲೆ ಇಚ್ಛೆ ಹೋಗುತ್ತದೆ ಎನ್ನುವರು. ನಾಗಮಹಾಶಯರ ಮನೆಯಲ್ಲಿ ಅರ್ಧವನ್ನು ಬಾಡಿಗೆಗೆ ಕೊಟ್ಟಿದ್ದು ಕೀರ್ತಿವಾಸನೆಂಬ ಮೇದಿನೀಪುರದ ಮನುಷ್ಯನೊಬ್ಬನು ಅಲ್ಲಿ ಸಂಸಾರ ಸಹಿತವಾಗಿ ವಾಸ ಮಾಡಿಕೊಂಡಿದ್ದನು. ಅವನು ಅಕ್ಕಿಯ ವ್ಯಾಪಾರವನ್ನು ಮಾಡುತ್ತಿದ್ದನು. ಆದ್ದರಿಂದ ಆಗಾಗ್ಗೆ ಮನೆಯಲ್ಲಿ ತುಂಬ ತವುಡು ಬೀಳುತ್ತಿತ್ತು. ನಾಗಮಹಾಶಯರಿಗೆ ಒಂದು ದಿನ ಈ ತವುಡನ್ನು ತಿಂದು ಜೀವಾಧಾರಣ ಮಾಡಿಕೊಳ್ಳೋಣವೆಂದು ತೋರಿತು. ಯಾವುದೋ ಒಂದನ್ನು ತಿಂದು ಪ್ರಾಣ ಹಿಡಿದುಕೊಂಡಿದ್ದರಾಯಿತು. ಒಳ್ಳೆಯದು ಕೆಟ್ಟದು ಎಂಬ ರುಚಿಯನ್ನೇಕೆ ನೋಡುತ್ತಾ ಹೋಗಬೇಕು ಎಂದುಕೊಂಡರು. ಆಮೇಲೆ ಉಪ್ಪನ್ನಾಗಲಿ ಸಿಹಿಯನ್ನಾಗಲಿ ಹಾಕಿಕೊಳ್ಳದೆ ಬರಿಯ ಗಂಗಾ ಜಲದಲ್ಲಿ ಈ ತವುಡನ್ನು ಕಲೆಸಿಕೊಂಡು ತಿಂದರು. ಅವರು 2 ದಿನ ಹೀಗೆ ಮಾಡಿದ ಮೇಲೆ ಕೀರ್ತಿವಾಸನಿಗೆ ಇದು ತಿಳಿದು ತವುಡನ್ನೆಲ್ಲ ತೆಗೆಸಿ ಹಾಕಿದನು. ಅಲ್ಲಿಂದ ಮುಂದೆ ಆತನು ತವುಡನ್ನು ಮನೆಯಲ್ಲಿ ಸೇರಿಸುತ್ತಿರಲಿಲ್ಲ. ನಾಗಮಹಾಶಯರು ತವುಡು ತಿನ್ನುತ್ತಿದ್ದುದರಿಂದ ನನಗೆ ಏನೂ ತೊಂದರೆಯಾಗಲಿಲ್ಲ. ಇನ್ನು ದೇಹವು ತುಂಬ ಹಗುರವಾಗಿ ಕಾಣುತ್ತಿತ್ತು. ಹಗಲು ರಾತ್ರಿ ಆಹಾರದ ವಿಚಾರವನ್ನೇ ಮಾಡುತ್ತಾ ಹೋದರೆ ಭಗವದ್ಧ್ಯಾನ ಮಾಡುವುದು ಯಾವಾಗ? ಸ್ಮರಣ ಮನನಗಳನ್ನು ಮಾಡುವುದು ಯಾವಾಗ? ಯಾವಾಗ ನೋಡಲಿ ಈ ತಿಂಡಿ ಚೆನ್ನಾಗಿದೆ, ಈ ತಿಂಡಿ ಚೆನ್ನಾಗಿಲ್ಲ ಎಂಬ
ಮಾತುಕತೆ ವಿಚಾರಗಳಲ್ಲಿಯೇ ಇದ್ದರೆ ಅದೇ ಒಂದು ಐಲು ಹಿಡಿದು ಹೋಗುತ್ತದೆ ಎಂದು ಹೇಳುತ್ತಿದ್ದರು. ನಾಗಮಹಾಶಯರು ಸಾಧು ಸಜ್ಜನರೆಂದು ಕೀರ್ತಿವಾಸನು ಅವರಲ್ಲಿ ತುಂಬ ಶ್ರದ್ಧಾಭಕ್ತಿಗಳನ್ನಿಟ್ಟುಕೊಂಡಿದ್ದನು. ಮನೆಗೆ ಭಿಕಾರಿಗಳು ಬಂದಾಗ ನಾಗಮಹಾಶಯರಿಗೆ ಭಿಕ್ಷೆ ಹಾಕುವುದಕ್ಕೆ ಆಗದಿದ್ದರೆ ತಾನು ಸಹಾಯ ಮಾಡುತ್ತಿದ್ದನು. ಮಾವನ ಮನೆಯು ದೊಡ್ಡ ರಸ್ತೆಯ ಮೇಲ್ಭಾಗದಲ್ಲಿದ್ದುದರಿಂದ ಅಲ್ಲಿಗೆ ನಿತ್ಯವೂ ಅನೇಕ ಭಿಕ್ಷುಕರು ಬರುತ್ತಿದ್ದರು. ಆದರೆ ಯಾರೂ ಬರಿಯ ಕೈಯಲ್ಲಿ ಹಿಂತಿರುಗುತ್ತಿರಲಿಲ್ಲ ಎಂದು ಸುರೇಶನು ಹೇಳುತ್ತಿದ್ದನು. ಒಂದು ದಿನ ಒಬ್ಬ ವೃದ್ಧ ವೈಷ್ಣವನು ನಾಗಮಹಾಶಯರ ಮನೆಗೆ ಬಂದನು. 4 ಅವಲಕ್ಕಿ ಕಾಳು ಹೊರತು ಆಹಾರ ಪದಾರ್ಥ ಯಾವುದು ಅಂದು ಇರಲಿಲ್ಲ. ಕೀರ್ತಿವಾಸನು ಆಗ ಮನೆಯಲ್ಲಿರಲಿಲ್ಲ. ಆದ್ದರಿಂದ ನಾಗಮಹಾಶಯರು ಆ ಭಿಕ್ಷುಕನ ಹತ್ತಿರಕ್ಕೆ ಬಂದು ಅತಿ ವಿನೀತ ಭಾವದಿಂದ, ಇವತ್ತೋ ಮನೆಯಲ್ಲಿ ಮತ್ತೇನೂ ಇಲ್ಲ, 4 ಅವಲಕ್ಕಿ ಕಾಳು ಮಾತ್ರ ಇದೆ, ಅದನ್ನೇ ತೆಗೆದುಕೊಂಡು ಹೋಗುತ್ತೀಯೇನು ಎಂದು ಕೇಳಿದರು. ಆ ವೃದ್ಧ ವೈಷ್ಣವನು ಅವರ ಶ್ರದ್ಧೆಯನ್ನು ನೋಡಿ ತುಂಬ ಸಂತೋಷಪಟ್ಟು ಅವಲಕ್ಕಿಯನ್ನು ತೆಗೆದುಕೊಂಡು ಹೋದನು. ಸುರೇಶನು ನನಗೂ ನಾಗಮಹಾಶಯರಿಗೂ 30-35 ವರುಷದ ಪರಿಚಯ. ಆದರೆ ಅವರು ಯಾವಾಗಲೂ ತಿಂಡಿ ತಿಂದದ್ದನ್ನು ಅರಿಯೆ. ದೇವರ ಪ್ರಸಾದ ಅಥವಾ ಪರಮಹಂಸರ ಉತ್ಸವಗಳ ಪ್ರಸಾದ ಹೊರತು ಭಕ್ಷ್ಯ ಭೋಜ್ಯಗಳನ್ನು ತಿನ್ನುತ್ತಿರಲಿಲ್ಲ. ನಾಲಿಗೆಗೆ ಸುಖೇಚ್ಛೆಯುಂಟಾಗುತ್ತದೆ ಎನ್ನುವರು. ಅವರು ತಾವು ಒಳ್ಳೊಳ್ಳೆಯ ಪದಾರ್ಥಗಳನ್ನು ತಿನ್ನುತ್ತಿರಲಿಲ್ಲ. ಆದರೆ ಇತರರಿಗೆ ಮಾತ್ರ ಕೈಬಿಟ್ಟು ಕೊಟ್ಟು ತಿನ್ನಿಸುತ್ತಿದ್ದರು ಎಂದು ಹೇಳುತ್ತಿದ್ದನು. ನಾಗಮಹಾಶಯರು ಲೌಕಿಕ ವಿಷಯ ವಿಚಾರಗಳನ್ನು ಸ್ವಲ್ಪವೂ ಮಾಡುತ್ತಿರಲಿಲ್ಲ. ಇತರರು ಯಾರಾದರೂ ಮಾಡಿದರೆ ಉಪಾಯವಾಗಿ ಅದನ್ನು ನಿಲ್ಲಿಸುತ್ತಿದ್ದರು. ಜಯರಾಮಕೃಷ್ಣ, ಇವತ್ತೇನು ಮಾತು ತೆಗೆದಿರಿ, ದೇವರ ಮಾತನ್ನಾಡಿ, ಜಗನ್ಮಾತೆಯ ಮಾತನ್ನಾಡಿ ಎನ್ನುವರು. ಯಾವುದಾದರೂ ಒಂದು ಕಾರಣದಿಂದ ಯಾರ ಮೇಲಾದರೂ ಕೋಪ ಬಂದರೆ ತಮ್ಮ ಹತ್ತಿರ ಏನು ಸಿಕ್ಕಿದರೆ ಅದನ್ನು ತೆಗೆದುಕೊಂಡು ತಮ್ಮ ದೇಹವನ್ನು ಅತಿ ಕ್ರೂರವಾಗಿ ಹೊಡೆದುಕೊಳ್ಳುತ್ತಿದ್ದರು. ಯಾವಾಗಲೂ ಯಾರನ್ನೂ ಬೈದವರಲ್ಲ, ಯಾರಿಗೂ ವಿರುದ್ಧವಾಗಿ ಮಾತನಾಡಿದವರಲ್ಲ. ಒಂದು ಸಾರಿ ಒಬ್ಬ ಮನುಷ್ಯನ ಸಂಬಂಧವಾಗಿ ಅವರ ಬಾಯಿಂದ ಒಂದು ವಿರುದ್ಧವಾದ ಮಾತು ಹೊರಟು ಹೋಯಿತು. ಆಗ ಹತ್ತಿರ ಒಂದು ಕಲ್ಲು ಬಿದ್ದಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮ ತಲೆಯನ್ನು ಮೇಲಿಂದ ಮೇಲೆ ಕುಟ್ಟಿಕೊಳ್ಳುವುದಕ್ಕೆ ಮೊದಲು ಮಾಡಿದರು. ತಲೆ ಒಡೆದು ಧಾರಾಳವಾಗಿ ರಕ್ತ ಹರಿಯುವುದಕ್ಕೆ ಮೊದಲಾಯಿತು. ಸುಮಾರು 1 ತಿಂಗಳವರೆಗೂ ಆ ಗಾಯವು ಒಣಗಲಿಲ್ಲ. ಅದನ್ನು ಕುರಿತು ಅವರು, ಹಾಗಾದುದು ಸರಿ, ಇಂಥ ದುಷ್ಟನಿಗೆ ಅಂಥ ಶಾಸ್ತಿಯಾಗಲೇಬೇಕು ಎನ್ನುತ್ತಿದ್ದರು. ಅರಿಷಡ್ವರ್ಗಗಳನ್ನು ಜಯಿಸಲು ಅವರು ತುಂಬ ಉಪವಾಸ ಮಾಡುತ್ತಿದ್ದರು. ಅಷ್ಟೇಕೆ 5-6 ದಿನಗಳವರೆಗೆ ನಿರ್ಜಲೋಪವಾಸವನ್ನೂ ಮಾಡುತ್ತಿದ್ದರು. ಒಂದು ಸಾರಿ ಹೀಗೆ ದೀರ್ಘೋಪವಾಸ ಮಾಡಿದ ಮೇಲೆ ಅವರು ಅಡಿಗೆ ಮಾಡಿಕೊಳ್ಳುತ್ತಾ ಕುಳಿತುಕೊಂಡಿದ್ದರು. ಆ ಸಮಯಕ್ಕೆ ಸರಿಯಾಗಿ ಸುರೇಶ್ ಚಂದ್ರನು ಅಲ್ಲಿಗೆ ಬಂದನು. ಆತನನ್ನು ನೋಡಿದ ಕೂಡಲೇ ನಾಗಮಹಾಶಯರಿಗೆ ಏನೋ ಒಂದು ದುರ್ಭಾವವು ಹುಟ್ಟಿತೆಂದು ತೋರುತ್ತದೆ. ಆದ್ದರಿಂದ ನನ್ನ ಅಪರಾಧವು ಇನ್ನೂ ಹೋಗಿಲ್ಲ ಎನ್ನುತ್ತಾ ಅಡಿಗೆಗೆಂದು ಇಟ್ಟಿದ್ದ ಗಡಿಗೆಯನ್ನು ಒಡೆದು ಹಾಕಿದರು. ತಮ್ಮನ್ನು ಬೈದುಕೊಳ್ಳುತ್ತಾ ಸುರೇಶನಿಗೆ ನಮಸ್ಕಾರ ಮಾಡುವುದಕ್ಕೆ ಮೊದಲು ಮಾಡಿದರು. ಅಂದು ಅವರಿಗೆ ಅನ್ನಾಹಾರಗಳಿಲ್ಲ. 2 ಕಾಸಿಗೆ ಪುರಿ, 2 ಕಾಸಿಗೆ ಬತ್ತಾಸು ಕೊಂಡುಕೊಂಡು ತಿಂದು ಇದ್ದು ಬಿಟ್ಟಿದ್ದರು. ನಾಗಮಹಾಶಯರು ತಲೆನೋವಿನ ಬಾಧೆಯಿಂದ ಸ್ನಾನ ಮಾಡುವುದನ್ನು ಬಿಟ್ಟು ಬಿಡಬೇಕಾಯಿತು. ಆಮೇಲೆ ಅವರು ಬದುಕಿದ್ದವರೆಗೂ ಉಳಿದ 20 ವರ್ಷಗಳು ಸ್ನಾನ ಮಾಡಲಿಲ್ಲ. ಆದ್ದರಿಂದ ಅವರ ಶರೀರವು ತುಂಬ ಒರಟಾಗಿ ಕಾಣುತ್ತಿತ್ತು. ಸಾಲದ್ದಕ್ಕೆ ಕಠೋರ ಸಾಧನೆಯಿಂದ ಅವರ ಒಳಗಿನ ದೀನತೆಯು ಅಂಗ ಪ್ರತ್ಯಂಗಗಳಲ್ಲಿಯೂ ಹೊರಗೆ ಕಾಣುತ್ತಿತ್ತು. ಗಿರೀಶರು ಅಹಂಭಾವವನ್ನು ನಾಗಮಹಾಶಯರ ತಲೆಯ ಮೇಲೆ ಮಟುಕಿ ಕತ್ತು ಮುರಿದು ಹಾಕುತ್ತಿದ್ದರು. ತನ್ನ ತಲೆ ಎತ್ತುವುದಕ್ಕೆ
ತ್ರಾಣವಿರಲಿಲ್ಲ ಎಂದು ಹೇಳಿದ್ದಾರೆ. ದಾರಿಯಲ್ಲಿ ಹೋಗುತ್ತಿರುವಾಗ ಅವರು ಯಾವಾಗಲೂ ಯಾರನ್ನು ಹಿಂದೆ ಹಾಕಿ ತಾವು ಮುಂದೆ ಹೋಗಲಾರರು. ಅತಿ ಸಾಮಾನ್ಯ ಬಡಬಗ್ಗರಿಗೂ ದಾರಿ ಬಿಟ್ಟುಕೊಟ್ಟು ತಾವು ಹಿಂದೆ ಹೋಗುತ್ತಿದ್ದರು. ಯಾರ ನೆರಳನ್ನು ತುಳಿಯುತ್ತಿರಲಿಲ್ಲ, ಯಾರ ಹಾಸಿಗೆಯ ಮೇಲೂ ಕೂಡುತ್ತಿರಲಿಲ್ಲ. ಮತ್ತೊಬ್ಬರು ತಂಬಾಕನ್ನು ಸಿದ್ಧ ಮಾಡಿಕೊಟ್ಟರೆ ತಾವು ಸೇವಿಸುತ್ತಿರಲಿಲ್ಲ, ಆದರೆ ತಾವು ಎಲ್ಲರಿಗೂ ತಂಬಾಕನ್ನು ಮಾಡಿಕೊಡುತ್ತಿದ್ದರು. ತಮಗೆ ಇಷ್ಟರಾದವರು ಸಿಕ್ಕಿದರೆ ಚಿಲುಮೆಯ ಮೇಲೆ ಚಿಲುಮೆ ಮಾಡಿಕೊಟ್ಟು ತೆಗೆದುಕೊಳ್ಳುವಂತೆ ಮಾಡುತ್ತಿದ್ದರು. ತಾವೂ ತೆಗೆದುಕೊಳ್ಳುತ್ತಿದ್ದರು. ಅಷ್ಟೇಕೆ, ಯಾರಾದರೂ ಹೊರಟರೆ ನಾಗಮಹಾಶಯರು ಅವರನ್ನು ಬಿಡದೆ ಇನ್ನೊಂದು ಚಿಲುಮೆಯನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳಿ ಅವರನ್ನು ಕೂಡಿಸುತ್ತಿದ್ದರು. ಆಮೇಲೆ ಅಂಥ ಎಷ್ಟೋ ಇನ್ನೊಂದು ಚಿಲುಮೆಗಳು ಆಗಿ ಹೋಗುತ್ತಿದ್ದವು. ಅವರು, ನಾನು ಅಧಮರಿಗಿಂತಲೂ ಅಧಮ, ನನ್ನಿಂದ ಯಾವ ಕೆಲಸವೂ ಆಗುವ ಹಾಗಿಲ್ಲ. ಆದ್ದರಿಂದ ನಿಮ್ಮೆಲ್ಲರಿಗೂ ತಂಬಾಕನ್ನಾದರೂ ಮಾಡಿಕೊಟ್ಟು ಕೃಪೆಯನ್ನು ಸಂಪಾದಿಸಿದರೆ ಈ ಜನ್ಮ ಸಾರ್ಥಕವಾಗುತ್ತದೆ ಎನ್ನುವರು. ನಾಗಮಹಾಶಯರು ರಾಗಮಾರ್ಗದ ಸಾಧಕರಾದರೂ ವಿದ್ಯುಕ್ತ ಭಕ್ತಿ ಮಾರ್ಗದಲ್ಲಿ ವಿಶೇಷ ಪಕ್ಷಪಾತವುಳ್ಳವರಾಗಿದ್ದರು. ತಾವು ಹೇಗೆ ಉಗ್ರ ಸಾಧನೆಗಳನ್ನು ಮಾಡುತ್ತಿದ್ದರೋ ಹಾಗೆ ಇತರರೂ ಮಾಡುವಂತೆ ಉಪದೇಶಿಸುತ್ತಿದ್ದರು. ಈ ವಿಚಾರವಾಗಿ ಸುರೇಶನೊಡನೆ ಒಂದು ದಿನ ತರ್ಕ ವಿತರ್ಕಗಳು ನಡೆದವು. ನಾಗಮಹಾಶಯರ ಜೊತೆಯಲ್ಲಿ 8-10 ಸಲ ದಕ್ಷಿಣೇಶ್ವರಕ್ಕೆ ಹೋಗಿ ಬಂದ ಮೇಲೆ ಸುರೇಶನು ಏನೋ ಒಂದು ಕೆಲಸದ ನಿಮಿತ್ತವಾಗಿ ಕ್ವೇಟಾಕ್ಕೆ ಹೋಗಬೇಕಾಗಿ ಬಂತು. ಹೊರಡುವುದಕ್ಕೆ ಮುಂಚೆ ರಾಮಕೃಷ್ಣರ ಹತ್ತಿರ ದೀಕ್ಷೆಯನ್ನು, ಸಾಧನೆಗೆ ಉಪದೇಶವನ್ನು ತೆಗೆದುಕೊಳ್ಳಬೇಕೆಂದು ನಾಗಮಹಾಶಯರು ಸುರೇಶನನ್ನು ಪೀಡಿಸಿದರು. ಸುರೇಶನಿಗೆ ಮಂತ್ರ ತಂತ್ರಗಳಲ್ಲಿ ಆಗ ನಂಬಿಕೆ ಇರಲಿಲ್ಲವಾದ್ದರಿಂದ ನಾಗಮಹಾಶಯರೊಡನೆ ವಿಸ್ತಾರವಾಗಿ ವಾದಿಸುವುದಕ್ಕೆ ಮೊದಲು ಮಾಡಿದನು. ಕೊನೆಗೆ ರಾಮಕೃಷ್ಣರು ಹೇಗೆ ಹೇಳುವರೋ ಹಾಗೆ ನಡೆದುಕೊಳ್ಳತಕ್ಕದ್ದೆಂದು ನಿಶ್ಚಯವಾಯಿತು. ಮರುದಿನ ಇಬ್ಬರು ದಕ್ಷಿಣೇಶ್ವರಕ್ಕೆ ಹೋಗಿ ಸೇರಿದ ಕೂಡಲೇ ನಾಗಮಹಾಶಯರು ಸುರೇಶನ ದೀಕ್ಷೆಯ ವೃತ್ತಾಂತವನ್ನು ಎತ್ತಿದರು. ರಾಮಕೃಷ್ಣರು, ಅಯ್ಯ, ಇವರು ಹೇಳುವುದು ಸರಿ. ದೀಕ್ಷೆ ತೆಗೆದುಕೊಂಡು ಸಾಧನ ಭಜನಗಳನ್ನು ಮಾಡಬೇಕು. ನೀವು ಇವರ ಮಾತನ್ನು ಯಾಕೆ ಗೌರವಿಸುವುದಿಲ್ಲ ಎಂದರು. ಸುರೇಶನು, ಮಂತ್ರದಲ್ಲಿ ನನಗೆ ನಂಬಿಕೆಯಿಲ್ಲ ಎಂದನು. ಆಮೇಲೆ ರಾಮಕೃಷ್ಣರು ನಾಗಮಹಾಶಯರನ್ನು ಕುರಿತು, ಈಗ ಇವರಿಗೆ ಅದರ ಅವಶ್ಯಕತೆ ಬಂದಿಲ್ಲ, ಬರುತ್ತದೆ ಬರುತ್ತದೆ ಮುಂದೆ ಬರುತ್ತದೆ ಎಂದರು. ಕೆಲಕಾಲ ಕ್ವೇಟಾದಲ್ಲಿ ಇದ್ದ ಮೇಲೆ ಸುರೇಶನ ಮನಸ್ಸಿನಲ್ಲಿ ದೀಕ್ಷೆ ತೆಗೆದುಕೊಳ್ಳಬೇಕೆಂಬ ಆತುರ ಹುಟ್ಟಿತು. ಆದ್ದರಿಂದ ಕಲ್ಕತ್ತೆಗೆ ಹೋಗಿ ಪರಮಹಂಸರ ಹತ್ತಿರ ದೀಕ್ಷೆ ತೆಗೆದುಕೊಳ್ಳಬೇಕೆಂದು ನಿಶ್ಚಯ ಮಾಡಿಕೊಂಡನು. ಆದರೆ ಕಲ್ಕತ್ತೆಗೆ ಬಂದಾಗ ಶ್ರೀರಾಮಕೃಷ್ಣರ ಲೀಲೆಯು ಅವಸಾನಪ್ರಾಯವಾಗಿತ್ತು. ಅವಕಾಶವಿದ್ದಾಗ ನಾಗಮಹಾಶಯರ ಮಾತು ಕೇಳಲಿಲ್ಲವಲ್ಲ ಎಂದು ಸುರೇಶನಿಗೆ ತುಂಬ ವ್ಯಥೆಯಾಯಿತು. ರಾಮಕೃಷ್ಣರ ಅವತಾರ ಮುಗಿದ ಮೇಲಂತೂ ಅದು ಬಹು ಪ್ರಬಲವಾಯಿತು. ಆದ್ದರಿಂದ ರಾತ್ರಿ ನಿತ್ಯವೂ ಗಂಗಾತೀರಕ್ಕೆ ಹೋಗಿ ಕುಳಿತುಕೊಂಡು ಅಲ್ಲಿ ಪತಿತಪಾವನೆಯಾದ ಜಾಹ್ನವಿಗೆ ತನ್ನ ಮನಸ್ಸಿನ ದುಃಖವನ್ನು ಹೇಳಿಕೊಳ್ಳುತ್ತಿದ್ದನು. ಒಂದು ದಿನ ರಾತ್ರಿ ಅನ್ನ ನೀರೂ ಬಿಟ್ಟು ಗಂಗಾ ತೀರದಲ್ಲಿಯೇ ಇದ್ದು ಬಿಟ್ಟನು. ಬೆಳಗಾದ ಮೇಲೆ ನೋಡುತ್ತಾನೆ, ಭಗವಾನ್ ರಾಮಕೃಷ್ಣರು ಗಂಗಾ ಮಧ್ಯದಿಂದ ಎದ್ದು ಬರುತ್ತಿದ್ದಾರೆ. ಸುರೇಶನಿಗೆ ಅತ್ಯಾಶ್ಚರ್ಯವಾಯಿತು. ಪರಮಹಂಸರು ಹತ್ತಿರಕ್ಕೆ ಬಂದು ಅವನ ಕಿವಿಯಲ್ಲಿ ಬೀಜಮಂತ್ರೋಪದೇಶ ಮಾಡಿದರು. ಸುರೇಶನು ಅವರ ಪಾದಧೂಳಿಯನ್ನು ತೆಗೆದುಕೊಳ್ಳುವ ಹೊತ್ತಿಗೆ ಅವರ ಮೂರ್ತಿಯು ಅಂತರ್ಧಾನವಾಗಿ ಬಿಟ್ಟಿತು. ಹೀಗೆ ಸುಮಾರು 4 ವರ್ಷ ಕಳೆದು ಹೋಯಿತು. ಕ್ರಮವಾಗಿ ಭಗವಾನ್ ಶ್ರೀರಾಮಕೃಷ್ಣರ ಲೀಲಾವಸಾನವಾಗುವ ಸಮಯವು ಹತ್ತಿರಕ್ಕೆ ಬರುತ್ತಿದೆ. ದಕ್ಷಿಣೇಶ್ವರದಲ್ಲಿದ್ದ ಆನಂದದ ಸಂತೆಯು ಕಳೆದು ಹೋಗಿದೆ. ಕಲ್ಕತ್ತೆಗೆ ಉತ್ತರದಲ್ಲಿರುವ ಕಾಶೀಪುರದಲ್ಲಿ ರಾಣಿ ಕಾತ್ಯಾಯಿನಿಯ ಅಳಿಯ ಗೋಪಾಲಬಾಬುವಿನ ತೋಟದಲ್ಲಿ
ಶ್ರೀರಾಮಕೃಷ್ಣರು ಹಾಸಿಗೆ ಹಿಡಿದು ಮಲಗಿದ್ದರು. ಅವರು ಸ್ವಸ್ವರೂಪವನ್ನು ಸಂವರಣ ಮಾಡುವುದಕ್ಕೆ ಹೆಚ್ಚು ತಡವಿಲ್ಲವೆಂದು ನಾಗಮಹಾಶಯರು ತಿಳಿದುಕೊಂಡರು. ಈಗ ಯಾವಾಗಲೂ ಅವರ ಹತ್ತಿರ ಹೋಗುವುದಕ್ಕಾಗಲಿ, ಪರಮಹಂಸರ ಯಾತನೆಯ ಮಾತಿರಲಿ, ಅದನ್ನು ನೆನಪಿಸಿಕೊಂಡರೂ ಹೃದಯವು ಒಡೆದು ಹೋಗುತ್ತದೆ. ಅವರು ತಮ್ಮ ಮನಃಪೂರ್ವಕವಾಗಿ ದೇಹದಲ್ಲಿ ರೋಗವನ್ನು ಉಳಿಸಿಕೊಂಡು ಅದರ ಯಾತನೆಯನ್ನು ನಾನು ಯಾವ ರೀತಿಯಲ್ಲಿಯೂ ಕಡಿಮೆ ಮಾಡುವುದು ಸಾಧ್ಯವಿಲ್ಲದೆ ಇದ್ದ ಮೇಲೆ ಅವರ ಹತ್ತಿರ ಹೋಗುವುದಿಲ್ಲವೆಂದೇ ನಿಶ್ಚಯ ಮಾಡಿಕೊಂಡು ಮನೆಯಲ್ಲಿ ಕೂತುಕೊಂಡಿದ್ದೆ. ಎಂದೋ ಯಾವಾಗಲೋ ಹೋಗಿ ಅವರ ದರ್ಶನ ಮಾಡಿಕೊಂಡು ಬರುತ್ತಿದ್ದೆ ಎನ್ನುತ್ತಿದ್ದರು. ರಾಮಕೃಷ್ಣರ ದೇಹದಲ್ಲೆಲ್ಲ ಉರಿ ಹತ್ತಿದಾಗ ಅವರು ಒಂದು ದಿನ ನಾಗಮಹಾಶಯರನ್ನು ನೋಡಿ, ಅಯ್ಯ, ಇಲ್ಲಿ ಬಾಪ್ಪ, ಬಂದು ನನ್ನ ಹತ್ತಿರ ಕೂತುಕೋ. ನಿನ್ನ ತಂಪಾದ ದೇಹವನ್ನು ಮುಟ್ಟಿಕೊಂಡಿದ್ದರೆ ನನ್ನ ದೇಹ ತಣ್ಣಗಿರುತ್ತದೆ ಎಂದು ಹೇಳಿ ಬಹಳ ಹೊತ್ತು ನಾಗಮಹಾಶಯರನ್ನು ಆಲಿಂಗನ ಮಾಡಿಕೊಂಡು ಕುಳಿತಿದ್ದರು. ಸುರೇಶನು ಕೇಟ್ವಾದಿಂದ ಬಂದು ಪರಮಹಂಸರನ್ನು ನೋಡುವುದಕ್ಕೆ ಹೋಗಲು ಅವರು, ಆ ಡಾಕ್ಟರ್ ಎಲ್ಲಿ? ಆತನಿಗೆ ತುಂಬ ವೈದ್ಯ ಗೊತ್ತು ಅಲ್ಲವೇ? ಆತನನ್ನು ಒಂದು ಸಲ ಬರಹೇಳು ಮತ್ತೆ ಎಂದರು. ಸುರೇಶನು ಬಂದು ನಾಗಮಹಾಶಯರಿಗೆ ಈ ವರ್ತಮಾನವನ್ನು ತಿಳಿಸಿದನು. ನಾಗಮಹಾಶಯರು ಕಾಶೀಪುರಕ್ಕೆ ಬರಲು ರಾಮಕೃಷ್ಣರು ಅವರನ್ನು ನೋಡಿ, ಓಹೋ, ಬಂದಿರಾ? ಬಹಳ ಒಳ್ಳೆಯದಾಯಿತು. ಇಲ್ಲಿ ನೋಡಿ, ಡಾಕ್ಟರುಗಳು, ಕವಿರಾಜರು ಎಲ್ಲರೂ ಕೈ ಬಿಟ್ಟು ಬಿಟ್ಟಿದ್ದಾರೆ. ನಿಮಗೇನಾದರೂ ಮಾಯಾಮಂತ್ರ ಗೊತ್ತಿದೆಯೋ? ಗೊತ್ತಿದ್ದರೆ ಅದರಿಂದ ಏನಾದರೂ ಉಪಕಾರವಾಗುತ್ತದೇನೋ ನೋಡಿ ಎಂದರು. ನಾಗಮಹಾಶಯರು ತಲೆ ಬಗ್ಗಿಸಿಕೊಂಡು ಸ್ವಲ್ಪ ಯೋಚಿಸಿ ರಾಮಕೃಷ್ಣರ ವ್ಯಾಧಿಯನ್ನು ಮನಃಶಕ್ತಿಯಿಂದ ತಮ್ಮ ದೇಹದೊಳಕ್ಕೆ ಎಳೆದುಕೊಂಡು ಬಿಡಬೇಕೆಂದು ನಿಶ್ಚಯಿಸಿಕೊಂಡರು. ಇದ್ದಕ್ಕಿದ್ದ ಹಾಗೆ ಅವರ ಮೈಯಲ್ಲಿ ಒಂದು ಅಪೂರ್ವವಾದ ಉತ್ತೇಜನವು ಕಂಡುಬಂದಿತು. ಹ್ಞೂ, ಗೊತ್ತಿದೆ. ತಮ್ಮ ಕೃಪೆಯಿಂದ ಎಲ್ಲ ಗೊತ್ತಿದೆ. ರೋಗವನ್ನು ಈಗ ವಾಸಿ ಮಾಡಿಬಿಡುತ್ತೇನೆ ಎನ್ನುತ್ತಾ ಪರಮಹಂಸರ ಮುಂದಕ್ಕೆ ಹೋದರು. ರಾಮಕೃಷ್ಣರು ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಅವರನ್ನು ತಮ್ಮಿಂದ ದೂರವಾಗಿ ತಳ್ಳಿ, ಹೌದು, ನಿಮ್ಮಿಂದ ಆಗುತ್ತೆ, ರೋಗ ವಾಸಿ ಮಾಡುವುದಕ್ಕೆ ಆಗುತ್ತೆ ಎಂದರು. ಪರಮಹಂಸರು ಅಂತರ್ಧಾನವಾಗುವುದಕ್ಕೆ 5-6 ದಿನ ಮೊದಲು ನಾಗಮಹಾಶಯರು ಮತ್ತೊಂದು ದಿನ ಅವರನ್ನು ನೋಡುವುದಕ್ಕೆ ಹೋಗಿದ್ದರು. ಮನೆಯೊಳಕ್ಕೆ ಇನ್ನೂ ಹೋಗುತ್ತಿದ್ದ ಹಾಗೆಯೇ ರಾಮಕೃಷ್ಣರು, ಎಲ್ಲಾದರೂ ಒಂದು ನೆಲ್ಲಿಕಾಯಿ ಸಿಕ್ಕುತ್ತದೆಯೇ? ಬಾಯೆಲ್ಲ ಕೆಟ್ಟು ಹೋಗಿದೆ. ಒಂದು ನೆಲ್ಲಿಯ ಕಾಯನ್ನು ಆಗಿದ್ದರೆ ನಾಲಿಗೆ ಚೊಕ್ಕಟವಾಗುತ್ತದೆಂದು ತೋರುತ್ತದೆ ಎನ್ನುತ್ತಿದ್ದುದು ಕೇಳಿತು. ಅಲ್ಲಿಗೆ ಬಂದಿದ್ದ ಭಕ್ತರೊಬ್ಬರು, ಮಹಾಶಯರೇ, ಈಗ ನೆಲ್ಲಿಕಾಯಿಯ ಕಾಲವಲ್ಲ, ಈಗ ಎಲ್ಲಿಂದ ತರೋಣ ಎಂದರು. ಪರಮಹಂಸರ ಬಾಯಿಂದ ನೆಲ್ಲಿಕಾಯಿಯ ಮಾತು ಬಂದ ಮೇಲೆ ಅದು ನಿಶ್ಚಯವಾಗಿ ಎಲ್ಲಿಯೋ ಸಿಗಲೇಬೇಕು ಎಂದು ನಾಗಮಹಾಶಯರು ಯೋಚಿಸತೊಡಗಿದರು. ಪರಮಹಂಸರಿಗೆ ಯಾವಾಗ ಏತರ ಮೇಲೆ ಅಭಿಲಾಷೆ ಹುಟ್ಟುತ್ತಿತ್ತೋ ಅದು ಆಗ ಒಂದಲ್ಲದಿದ್ದರೆ ಮತ್ತೊಂದು ವಿಧದಲ್ಲಿ ಬರುತ್ತದೆಂದು ಅವರಿಗೆ ಗೊತ್ತು. ಒಂದು ದಿನ ರಾಮಕೃಷ್ಣರಿಗೆ ಕಿತ್ತಳೆ ಹಣ್ಣು ತಿನ್ನಬೇಕೆಂದು ಆಸೆಯಾಯಿತು. ಸ್ವಾಮಿ ಅದ್ಭುತಾನಂದರಿಗೆ ಅದನ್ನು ತಿಳಿಸಿದರು. ಸ್ವಲ್ಪ ಹೊತ್ತಿಗೆ ನಾಗಮಹಾಶಯರು ಕಿತ್ತಳೆ ಹಣ್ಣನ್ನು ತೆಗೆದುಕೊಂಡು ದಕ್ಷಿಣೇಶ್ವರಕ್ಕೆ ಬಂದರು. ಪರಮಹಂಸರು ಅದನ್ನು ಎಷ್ಟೋ ಸಂತೋಷದಿಂದ ತಿಂದರು. ಈ ಸಂಗತಿಯನ್ನು ಯೋಚಿಸಿಕೊಳ್ಳುತ್ತಾ ಯಾರಿಗೂ ಏನೂ ಹೇಳದೆ ನಾಗಮಹಾಶಯರು ನೆಲ್ಲಿಕಾಯಿಯನ್ನು ಹುಡುಕಿಕೊಂಡು ಹೊರಟರು. 2-2.5 ದಿವಸವಾಯಿತು. ಅವರ ಮುಖವೇ ಇಲ್ಲ. ಆಗ ಅವರು ತೋಟದಿಂದ ತೋಟಕ್ಕೆ ನೆಲ್ಲಿಕಾಯಿಯನ್ನು ಹುಡುಕಿಕೊಂಡು ತಿರುಗುತ್ತಿದ್ದರು. 3ನೆಯ ದಿವಸ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ರಾಮಕೃಷ್ಣರ ಹತ್ತಿರಕ್ಕೆ ಬಂದರು. ನೆಲ್ಲಿಕಾಯಿಯನ್ನು ಕಂಡ ಕೂಡಲೇ ಪರಮಹಂಸರು ಮಗುವಿನ ಹಾಗೆ ಆನಂದ ಪಡುತ್ತಾ, ಆಹಾ, ಇಷ್ಟು ಸೊಗಸಾದ ನೆಲ್ಲಿಕಾಯಿಯನ್ನು ನೀವು ಈಗ ಎಲ್ಲಿಂದ ತಂದಿರಿ ಎಂದು ಕೇಳಿದರು. ಆಮೇಲೆ ಪರಮಹಂಸರು
ರಾಮಕೃಷ್ಣಾನಂದರನ್ನು ಕರೆದು ನಾಗಮಹಾಶಯರ ಊಟಕ್ಕೆ ಏರ್ಪಾಡು ಮಾಡಬೇಕೆಂದು ಹೇಳಿದರು. ನಾಗಮಹಾಶಯರು ಪರಮಹಂಸರ ಹತ್ತಿರ ಕುಳಿತು ಅವರಿಗೆ ಗಾಳಿ ಬೀಸುತ್ತಿದ್ದರು. ಅಡಿಗೆ ಸಿದ್ಧವಾಗಿದೆ ಎಂದು ರಾಮಕೃಷ್ಣಾನಂದರು ವರ್ತಮಾನ ಕೊಟ್ಟರು. ಆದರೆ ನಾಗಮಹಾಶಯರು ಏಳಲಿಲ್ಲ. ಕೊನೆಗೆ ಶ್ರೀರಾಮಕೃಷ್ಣರು ಊಟಕ್ಕೋಸ್ಕರ ಕೆಳಕ್ಕೆ ಹೋಗಬೇಕೆಂದು ಅಪ್ಪಣೆಯನ್ನಿತ್ತರು. ಅವರು ಕೆಳಕ್ಕಿಳಿದು ಬಂದು ಮಣೆಯ ಮೇಲೆ ಕುಳಿತರು. ಆದರೆ ತಿಂಡಿ ತೀರ್ಥಗಳನ್ನು ಮುಟ್ಟಲಿಲ್ಲ. ಊಟ ಮಾಡಬೇಕೆಂದು ಎಲ್ಲರೂ ಹೇಳಿದರು. ಆದರೆ ನಾಗಮಹಾಶಯರು ಮಾತ್ರ ಸುಮ್ಮನೆ ಕುಳಿತಿದ್ದರು. ಅಂದು ಏಕಾದಶಿ ಉಪವಾಸ. ಪರಮಹಂಸರು ದಯೆ ಮಾಡಿ ಪ್ರಸಾದ ಕೊಟ್ಟರೆ ವ್ರತಭಂಗವಾಗಲಿ, ಇಲ್ಲದಿದ್ದರೆ ಬೇಡವೆಂದು ಅವರ ಮನಸ್ಸು. ಆದರೆ ಅದನ್ನು ಯಾರಿಗೂ ಹೇಳಲಿಲ್ಲ. ನಾಗಮಹಾಶಯರು ಯಾವಾಗ ಏನು ತಿನ್ನಲಿಲ್ಲವೋ ಅದನ್ನು ರಾಮಕೃಷ್ಣಾನಂದರು ಹೋಗಿ ಪರಮಹಂಸರಿಗೆ ತಿಳಿಸಿಬಿಟ್ಟರು. ರಾಮಕೃಷ್ಣರು ಅವರ ಎಲೆಯನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದರು. ಅದರಂತೆ ಅದನ್ನು ತಂದು ರಾಮಕೃಷ್ಣಾನಂದರು ಪರಮಹಂಸರ ಎದುರಿಗೆ ಹಿಡಿಯಲು ಅವರು ಆ ಪದಾರ್ಥಗಳೆಲ್ಲದರ ರುಚಿಯನ್ನು ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಈಗ ತೆಗೆದುಕೊಂಡು ಹೋಗು, ತಿನ್ನುತ್ತಾರೆ ಎಂದು ಹೇಳಿದರು. ರಾಮಕೃಷ್ಣಾನಂದರು ಆ ಎಲೆಯನ್ನು ಮತ್ತೆ ನಾಗಮಹಾಶಯರಿಗೆ ತಂದುಕೊಡಲು ನಾಗಮಹಾಶಯರು ಪ್ರಸಾದ ಪ್ರಸಾದ ಮಹಾಪ್ರಸಾದ ಎನ್ನುತ್ತಾ ನಮಸ್ಕಾರಗಳನ್ನು ಮಾಡಿ ಆಮೇಲೆ ಊಟ ಮಾಡುವುದಕ್ಕೆ ಮೊದಲು ಮಾಡಿದರು. ಎಲೆ ಸಹಿತವಾಗಿ ಎಲ್ಲವೂ ಹೊಟ್ಟೆಗೆ ಹೊರಟು ಹೋಯಿತು. ಪ್ರಸಾದವೆಂದರೆ ನಾಗಮಹಾಶಯರು ಯಾವುದನ್ನು ಬಿಸಾಡುತ್ತಿರಲಿಲ್ಲ. ರಾಮಕೃಷ್ಣಾನಂದರು ಆಹಾ, ಆ ದಿವಸ ನಾಗಮಹಾಶಯರಲ್ಲಿ ಒಂದು ಅಪೂರ್ವವಾದ ಭಾವವನ್ನು ನೋಡಿದ ಹಾಗಾಯಿತು ಎನ್ನುತ್ತಿದ್ದರು. ಈ ಸಂಗತಿ ನಡೆದ ಮೇಲೆ ರಾಮಕೃಷ್ಣರ ಭಕ್ತರು ನಾಗಮಹಾಶಯರಿಗೆ ಪ್ರಾಯಿಕವಾಗಿ ಎಲೆಯಲ್ಲಿ ಪ್ರಸಾದ ಕೊಡುತ್ತಿರಲಿಲ್ಲ. ಯಾವಾಗಲಾದರೂ ಕೊಡಬೇಕಾದರೆ ಪ್ರತಿಯೊಬ್ಬರೂ ಜಾಗರೂಕರಾಗಿದ್ದು ಅವರು ಪ್ರಸಾದವನ್ನು ತಿಂದ ಕೂಡಲೇ ಎಲೆಯನ್ನು ಅವರ ಕೈಯಿಂದ ಕಿತ್ತುಕೊಂಡು ಬಿಡುತ್ತಿದ್ದರು. ಯಾವ ಹಣ್ಣಿನಲ್ಲಿ ಬೀಜವಿರುತ್ತದೆಯೋ ಅಂತಹದ್ದನ್ನು ಬೀಜ ತೆಗೆದು ಕೊಡುತ್ತಿದ್ದರು. ಕ್ರಿಸ್ತಶಕ 1886 ಶ್ರಾವಣ 31 ತೇದಿಯಲ್ಲಿ ಭಾನುವಾರ ಸಂಕ್ರಮಣದ ದಿವಸ ರಾಮಕೃಷ್ಣ ಪರಮಹಂಸರು ತಮ್ಮ ಲೀಲೆಯನ್ನು ಮುಗಿಸಿದರು. ಈ ವರ್ತಮಾನವನ್ನು ತಿಳಿದು ನಾಗಮಹಾಶಯರು ಸ್ಮಶಾನಕ್ಕೆ ಹೋದರು. ಮನೆಗೆ ಬಂದ ಮೇಲೆ ಆ ದಿನ ನಿರ್ಜಲೋಪವಾಸವನ್ನು ಮಾಡಿಬಿಟ್ಟರು. ಪರಮಹಂಸರ ಅಂತರ್ಧಾನವಾದ ಮೇಲೆ ಭಕ್ತರೆಲ್ಲರೂ ಸ್ವಾಮಿ ವಿವೇಕಾನಂದರನ್ನು ಆಶ್ರಯಿಸಿದರು. ಸ್ವಾಮಿಗಳು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು. ಆಗ ನಾಗಮಹಾಶಯರು ಊಟವಿಲ್ಲದೆ ಒಂದು ಕಂಬಳಿ ಹೊದ್ದುಕೊಂಡು ಮಲಗಿಬಿಟ್ಟಿದ್ದಾರೆ. ಸ್ನಾನ ಶೌಚಾದಿಗಳಿಗೆ ಕೂಡ ಎದ್ದಿಲ್ಲ ಎಂದು ಅವರಿಗೆ ವರ್ತಮಾನ ಬಂತು. ನರೇಂದ್ರನಾಥರು ಸ್ವಾಮಿ ಅಖಂಡಾನಂದರನ್ನು ತುರಿಯಾನಂದರನ್ನು ಜೊತೆಯಲ್ಲಿ ಕರೆದುಕೊಂಡು ನಾಗಮಹಾಶಯರ ಮನೆಗೆ ಹೋದರು. ಎಷ್ಟೋ ಕೂಗಿದ ಮೇಲೆ ನಾಗಮಹಾಶಯರು ಎದ್ದರು. ಅವರನ್ನು ನೋಡಿ ನರೇಂದ್ರರು, ಸ್ವಾಮಿ, ಇವತ್ತು ನಾವೆಲ್ಲರೂ ನಿಮ್ಮಲ್ಲಿಗೆ ಭಿಕ್ಷೆಗೆ ಬಂದಿದ್ದೇವೆ ಎಂದರು. ನಾಗಮಹಾಶಯರು ಆ ಕ್ಷಣವೇ ಅಡಿಗೆಗೆ ಹೋಗಿ ನಾನಾ ವಿಧವಾದ ಸಾಮಾನುಗಳನ್ನು ಕೊಂಡು ತಂದರು. ಈ ಮಧ್ಯೆ ಮನೆಗೆ ಬಂದಿದ್ದ 3 ಜನ ಅತಿಥಿಗಳು ಸ್ನಾನ ಮಾಡಿಕೊಂಡು ಬಂದು ನಾಗಮಹಾಶಯರ ಮುರುಕು ಮಂಚದ ಮೇಲೆ ಕುಳಿತುಕೊಂಡು ರಾಮಕೃಷ್ಣ ಪರಮಹಂಸರ ವಿಚಾರವಾಗಿ ಮಾತನಾಡುತ್ತಾ ಇದ್ದರು. ಅಡುಗೆಯಾದ ಮೇಲೆ 3 ಎಲೆ ಹಾಕಿ ಬಡಿಸಿದರು. ಸ್ವಾಮಿಗಳು ಮತ್ತೊಂದು ಎಲೆ ಹಾಕಿಸಿ ಅದಕ್ಕೂ ಬಡಿಸಿದರು. ಆಮೇಲೆ ಈ ಎಲೆಯಲ್ಲಿ ಕುಳಿತುಕೊಳ್ಳಬೇಕೆಂದು ನಾಗಮಹಾಶಯರನ್ನು ನಿರ್ಬಂಧಪಡಿಸಲು ಅವರು ಏನು ಮಾಡಿದರೂ ಕೂತುಕೊಳ್ಳಲಿಲ್ಲ. ಸ್ವಾಮಿಗಳು, ಒಳ್ಳೆಯದು ಬಿಡಿ, ಅವರು ಆಮೇಲೆ ಊಟ ಮಾಡಲಿ ಎಂದರು. ಊಟ ಮಾಡಿ ವಿಶ್ರಮಿಸಿಕೊಳ್ಳುತ್ತಾ ಕುಳಿತಿರುವಾಗ ನರೇಂದ್ರನಾಥರು ನಾಗಮಹಾಶಯರನ್ನು ಪುನಃ ಬಲವಂತಪಡಿಸಿದರು. ನಾಗಮಹಾಶಯರು, ಹಾಹಾ, ಇಂದಿಗೂ ಈ ದೇಹದ ಮೇಲೆ ಭಗವಂತನಿಗೆ ಕೃಪೆ ಬರಲಿಲ್ಲ.
ಇದಕ್ಕೆ ತಿಂಡಿ ಹಾಕುವುದಕ್ಕೆ ನನ್ನಿಂದಾಗದು ಎಂದರು. ಸ್ವಾಮಿಗಳು, ನೀವು ಊಟ ಮಾಡಲೇಬೇಕು, ಇಲ್ಲದಿದ್ದರೆ ನಾವು ಹೋಗುವುದಿಲ್ಲ. ಎಷ್ಟೋ ಹೇಳಿ ಕೇಳಿದ ಮೇಲೆ ಅವತ್ತು ನಾಗಮಹಾಶಯರು ಊಟ ಮಾಡಿದರು. ರಾಮಕೃಷ್ಣರ ಲೀಲೆ ಮುಗಿದ ಮೇಲೆ ಬಾಗಾ ಬಜಾರಿನ ನಿವಾಸಿ ಸುಪ್ರಸಿದ್ಧ ಭಕ್ತ ಶ್ರೀಯುತ ಬಲರಾಮ ಬೋಸರು ನಾಗಮಹಾಶಯರನ್ನು ಪೂರಿ ಪಟ್ಟಣದಲ್ಲಿ ವಾಸ ಮಾಡಬೇಕೆಂದು ಕೇಳಿಕೊಂಡರು. ನವದ್ವೀಪದಲ್ಲಿರಬೇಕೆಂದು ಪಾಲ್ ಬಾಬುಗಳು ಅವರನ್ನು ಎಷ್ಟೋ ಕೇಳಿಕೊಂಡರು. ಅವರಿಗೆ ಆಗುವ ಖರ್ಚುಗಳನ್ನೆಲ್ಲ ಕೊಡುತ್ತೇವೆಂದು ಒಪ್ಪಿಕೊಂಡರು. ನಾಗಮಹಾಶಯರು ಪರಮಹಂಸರು ನನ್ನನ್ನು ಮನೆಯಲ್ಲಿರು ಎಂದು ಹೇಳಿದ್ದಾರೆ. ಅವರ ಮಾತನ್ನು ಒಂದು ಕೂದಲೆಳೆಯಷ್ಟೂ ಕೂಡ ಮೀರಲು ನನಗೆ ಸಾಧ್ಯವಿಲ್ಲ ಎಂದು ಎಲ್ಲರ ಮಾತನ್ನೂ ಮೀರಿ ಶ್ರೀರಾಮಕೃಷ್ಣರ ಆದೇಶವನ್ನು ಮಾತ್ರ ಶಿರಸಾವಹಿಸಿ ತಮ್ಮ ಊರಿಗೆ ಹೋಗಿ ಮನೆಯಲ್ಲಿದ್ದು ಬಿಟ್ಟರು. ಈ ಸಮಯದಲ್ಲಿ ಭಾಗ್ಯಾಕುಲದ ಕುಂಡುಬಾಬುಗಳು ನಾಗಮಹಾಶಯರಿಗೆ ತಿಂಗಳಿಗೆ 50 ರೂಪಾಯಿ ಸಂಬಳ ಕೊಡುವುದಾಗಿಯೂ ಅವರು ತಮ್ಮ ಮನೆಯ ವೈದ್ಯರಾಗಿರಬೇಕೆಂದು ಕೇಳಿಕೊಂಡರು. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ.